ತಿಂಗಳ ಇಷ್ಟ ಬಂದ್ರೂ ಇಷ್ಟೇ ಬಂದ್ರು ಸಾಕು ನನ್ಗೆ. ಅಂದ್ರೆ ಹೋಗ್ಲಪ್ಪಿ ನನ್ನ ಡೆಡ್ ಬಾಡಿನೇ ಸಿಗ್ತಾ ಇಲ್ಲ. ನಾನು ನೈಟ್ ಮಲಗಿದಾಗ ಶಿವಾಗಿ ಪಂಚ್ ಕೊಡ್ತಾ ಏನೋ ಗೊತ್ತಿಲ್ಲ. ಏನೇ ನಿನ್ ಗಂಡ ಹೊಡೆದ್ನ ರಾತ್ರೆ ಅಂತ. ನಮ್ ತಾಮ ಮಲ್ಗವನೆ ವೇಸ್ಟ್ ಮಾಡಿ. ಟ್ಯಾಕ್ಸ್ ಕಟ್ಟಾದ್ರೇನೆ ನಮ್ಗೆ ಅಮೌಂಟ್ ಬರೋದು ಅಂತ ನಡಕ್ ಬಿದ್ದಾಗೈತೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ. ಸೂಪರ್ ಆಗದೆ. 2-3 ತಿಂಗಳಲ್ಲಿ ನಾವೆಲ್ಲರೂ ಶಿಲ್ಪಾ ಶೆಟ್ಟಿನ ಮೀರಿಸ್ಬೇಕು. ಶಿವನ ಹೆಂಡತಿನ ಮನೆ ಕೆಲಸದಳ ಅನ್ಸ್ಬಿಡೋದು. ಈ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಫ್ರೆಂಡ್ಸ್. ಮಜ್ಜಿಳೆಗಳನ್ನ ತಿನ್ಬಿಟ್ಟು ಹೋಗ್ಬಿಟ್ಟೈತೆ. ಅದ್ ಏನಂತ ಉತ್ತರ ಕೊಡ್ತೀವಿ ಫ್ರೆಂಡ್ಸ್. ಈಗ ನಮ್ಮ ಹತ್ರ ಐತಲ್ಲ ಪಿಕಾಲು ಇದೆಲ್ಲ ತಿಂದು ಸುಮಾರು ವರ್ಷಗಳೇ ಆಗಿತ್ತು ಫ್ರೆಂಡ್ಸ್. ನಾವು ಮನುಷ್ಯರ ಗೊತ್ತಾಳು ಜಿಮ್ಗೆ ಹೋಗೋರು ವಾರಕ್ಕೊಂದ್ಸಲ ಆದ್ರೂ ಕಾಲ್ ಸೊಪ್ಪು ತಿಂದೇ ತಿಂತಾರೆ, ಕುಡಿತಾರೆ ಫ್ರೆಂಡ್ಸ್. ತಂದ್ಬಿಡೋದು ಎಲ್ಲ ನನ್ ಮೇಲೆ ಹಾಕ್ಬಿಡೋದು. ದೊಡ್ಡ ಗಂಡ್ಸಾಕ್ಬಿಟ್ಟವನೆ ನೋಡಿದ್ರೆ ಹೆಂಗ್ಸು. ಈ ಪಳಪಳ ಹೊಳೆಯುವ ರಹಸ್ಯವೇನಂದ್ರೆ ಸ್ವಿಮ್. ನಿಜಾಳಪ್ಪಿ ಯಾವ್ದಾರ ಹುಡುಗಿಗೆ ಬಿಸಿಲ್ ಮುಚ್ಚಿಕೊಂಡಿದ್ಯಾ? ಹೇಳ್ಬೇಕಾದ್ರೆ ಶಿವಾಗ ನಾನೇ ತಾಯಿ. ನೋಡಿ ಸ್ಪೂನ್ ಅಲ್ಲೇ ಓಪನ್ ಮಾಡ್ಬೋದು. ಬೆಂದೈತ್ ನೀಟಾಗಿ. ಸಾಯ್ಸಾಕು ಮನ್ಸ್ ಬರ್ತಲ್ಲ. ಇಷ್ಟಿಷ್ಟೇ ಅವೆ. ಇದೊಂದು ಮೆಡಿಕಲ್ ಮಿರಾಕಲ್ಲು. ನನ್ಗೆ ಹೆಸರೇ ಗೊತ್ತಿಲ್ಲದೆ ನಾನು ಹೆಂಗ್ ವಿಶ್ ಮಾಡೋದು ಇದೊಂದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಆಗಿದ್ರಿ? ನಾವು ಸೂಪರ್ ಆಗಿದ್ದೀವಿ. ಏನ್ ಇವತ್ತು ಬೆಳಗ್ಗೆ ಈ ತರ ಇಬ್ರು ಜೊತೆ ಕುತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಿದೀವಿ ಅನ್ಕೊಂಡ್ರ? ಇವತ್ತು ಒಂದು ಗುಡ್ ನ್ಯೂಸ್ ಫ್ರೆಂಡ್ಸ್. ತುಂಬಾ ದಿನದಿಂದ ನೀವು ಕಾಯ್ತಾ ಇದ್ರಿ, ನೀವು ಕೇಳ್ತಾನೆ ಇದ್ರಿ. ಆ ದಿನ ಬಂದೇ ಬಿಡ್ತು. ಫೈನಲಿ ಖುಷಿ ಆಯ್ತು ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ದಿನ ನಮ್ಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಅದು ಯಾವ ವಿಡಿಯೋ ಅಂದ್ರೆ ಯೂಟ್ಯೂಬ್ ಪೇಮೆಂಟ್ ಕೊನೆಗೂ ಬಂತು. ಫುಲ್ ಖುಷಿ ಆಯ್ತು. 1 ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ ಕೊನೆಗೂ ಈ ದುಡ್ಡನ್ನ ನೋಡುವಂಗಾಯ್ತು. ದುಡ್ಡಿಗಿಂತ ಹೆಚ್ಚಿಗೆ ನನ್ಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರಿ, ಅದೇ ಖುಷಿ ನನಗೆ. ಎಷ್ಟು ಬಂದೈತೆ ಏನು ಅಂತ ಮೊದಲಿಗೆ ಹೇಳ್ಬಿಡ್ತೀನಿ. ಲೆಂತಿ ಮಾಡಿದ್ರೆ ಬೈಕೊಳ್ತೀರಾ. ಅಂದ್ರೆ ಮೊದಲು ಇದ್ದಂಗೆ ಇದ್ದಿದ್ರೆ ಯಾವುದೋ ಚಾನಲ್ ನನ್ನ ಪ್ರಾಬ್ಲಮ್ ಆಗದೆ ಮಾಮೂಲಿ ಇದ್ದಂಗೆ ಚೆನ್ನಾಗಿ ಹೋಗ್ತಾ ಇದ್ದಿದ್ರೆ ಒಂದು ಧೈರ್ಯದಿಂದ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾ ಇದ್ದೆ. ನನಗೆ ಅದ್ರಲ್ಲೇನೂ ಇಲ್ಲ. ಈ ತರ ಚಾನಲ್ಗಳು ಪದೇ ಪ್ರಾಬ್ಲಮ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಹೇಳೋಕ್ಕೂ ಭಯ ಆಗ್ತೈತೆ. ಮತ್ತೆ ತುಂಬಾ ಜನ ಯೂಟ್ಯೂಬರ್ಸ್ ಡೈರೆಕ್ಟ್ ಆಗಿ ಹೇಳ್ಕೋಬಾರ್ದು ಅಂತಾನು ಹೇಳ್ಕೊಂಡಿದ್ದಾರೆ ವಿಡಿಯೋದಲ್ಲಿ. ಅದು ಎಷ್ಟು ಮಟ್ಟಿಗೆ ನಿಜಾನೋ ಸುಳ್ಳು ಅಂತಾನೂ ಗೊತ್ತಿಲ್ಲ. ಆದ್ರೂ ಒಂದು ಯಾವ ತರ ಒಂದು ವಸ್ತು ಮೇಲೆ ಹಾಕಿ ಹೇಳ್ಬೋದಂತೆ. ಯಾವ ವಸ್ತು ಮೇಲೆ ಹಾಕಿ ಹೇಳೋದು? ನನ್ನ ತಿಂಡಿಪತಿ ಆಗಿರೋದ್ರಿಂದ ತಿಂಡಿ ಮೇಲೆನೆ ಹಾಕ್ಬಿಟ್ಟು ಹೇಳ್ತೀನಿ. ಒಂದು ಚಾಕೋಬಾರ್ ಐಸ್ ಕ್ರೀಮು 1000 ರೂಪಾಯಿ ಆದ್ರೆ ನಾನು ಅದು 13 ಐಸ್ ಕ್ರೀಮ್ ತಗೋಬಹುದು. ಅಷ್ಟು ಬಂದಿದೆ. 13 ಐಸ್ ಕ್ರೀಮ್ ತಗೋಬಹುದು. ಒಂದು ಚಾಕೋಬಾರ್ 1000 ಆದ್ರೆ ಬೈ ಚಾನ್ಸ್ ಅಷ್ಟು ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ತುಂಬಾ ದೊಡ್ಡದು. ಇದು ನಾನು ತಗೊಳ್ಳೋದು ತಿಂಗಳಿಗೆ 7000 ಪೇಮೆಂಟ್ ನರ್ಸರಿಯಲ್ಲಿ. ಅದಕ್ಕೆ ಹೋಲಿಸ್ರೆ ಇದು ತುಂಬಾ ದೊಡ್ಡ ಡಬಲ್ ಬಂದೈತೆ. ಫುಲ್ ಖುಷಿ ಆಯ್ತು. ಇಷ್ಟೇ ಸಾಕು ನನ್ಗೆ. ತಿಂಗಳ ಇಷ್ಟೇ ಬಂದ್ರು ಸಾಕು ನನ್ಗೆ. ಫುಲ್ ಖುಷಿ ಆಯ್ತು ನನ್ಗೆ. ಮತ್ತೆ ಎಲ್ರಿಗೂ ನೆಕ್ಸ್ಟ್ ಬರೋ ಡೌಟ್ ಏನೇನೆ ಇದ್ರಲ್ಲಿ ಏನ್ ಮಾಡ್ತೀರಾ ಅಂತ. ಅಂದ್ರೆ ಶನಿವಾರದವರೆಗೂ ಕಾಯ್ಬೇಕು. ಫಸ್ಟ್ನೇದು ನನ್ನ ದೇವ್ರಿಗೆ ಏನೋ ಒಂದ್ ಮಾಡ್ಬೇಕು ಅನ್ಕೊಂಡಿದ್ದೆ. ಹಂಗಾಗಿ ಶನಿವಾರದವರೆಗೂ ಕಾಯ್ಬೇಕು. ಹೇಳ್ಕೋಬಾರ್ದಲ್ವಾ ದೇವ್ರಿಗೆ ಮಾಡೋದು. ಅದಕ್ಕೋಸ್ಕರ ಶನಿವಾರದವರೆಗೂ ವೇಟ್ ಮಾಡಿ. ಮತ್ತೆ ಇದ್ರಲ್ಲಿ ನಾನೇನು ವೇಸ್ಟ್ ಖರ್ಚು ಏನೂ ಮಾಡಲ್ಲ. ತಿಂಡಿ ಆದ್ರೂ ಏನಾದ್ರೂ ತಿನ್ನೋಣ ಅಂತ ಬಂತು ಮೈಂಡ್ಗೆ. ಆಮೇಲೆ ರಾತ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ಅಮ್ಮ ಕಟ್ ಕಳ್ಸಿದೆಯಲ್ಲ ಅದನ್ನೇ ತಿನ್ಕೊಳ್ಳೋಣ ಅನ್ಸ್ತು. ಸುಮ್ಮನೆ ವೇಸ್ಟ್ ಖರ್ಚು ಎಲ್ಲ ಮಾಡ್ಕೊಳ್ಳೋದು ಯಾಕೆ? ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿರೋದನ್ನ ವೇಸ್ಟ್ ಖರ್ಚು ಮಾಡ್ಕೊಳ್ಳೋದು ಬೇಡ ಅಂತ. ಏನ್ ಅನ್ಸ್ತಿತ್ತಪ್ಪ ಇದ್ರ ಬಗ್ಗೆ? ಖುಷಿ ಆಗುತ್ತೆ. ಅಂದ್ರೆ ಹೋಗ್ಲಪ್ಪಿ ನನ್ನ ಎಷ್ಟು ಹುಚ್ಚೀಕರ ಆಡಿದ್ವಿ 1 ವರ್ಷದಿಂದ. ಈ ದಿನಕ್ಕೋಸ್ಕರ ಕಾಯ್ತಾ ಇದೆ ಫ್ರೆಂಡ್ಸ್. ಶಿವ ಎಷ್ಟೋ ಸಲ ಬೇಡ ಸುಮ್ನೆ ಇರೋ ನೀನು, ಅದು ಎಷ್ಟೋ ಜನರಲ್ಲಿ ಒಬ್ಬರಿಗೆ ಅದೃಷ್ಟ ಇರಬೇಕು, ತಿರ್ಗಾ ದೊಡ್ಡ ಸಾಹುಕಾರರಾಗಿರ್ಬೇಕು, ಅದಕ್ಕೆ ಒಳ್ಳೊಳ್ಳೆ ಅಡುಗೆ ಮಾಡಬೇಕು, ನಮ್ಗೆ ಸರಿಯಾಗಿ ಮಾತಾಡಕ್ ಬರಲ್ಲ, ಬೇಡ ಸುಮ್ನೆ ಇರೋ, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಅಂತವ್ರಿಗೆ ಮಾತ್ರ ಆಗೋದು ಅಂತ ಸುಮಾರು ಸಲ ಹೇಳ್ತಾ ಇತ್ತು. ನಾನು ಬಿಟ್ಟೇ ಇಲ್ಲ. 1 ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದೀನಿ. ಕೊನೆಗೂ ಇದೆಲ್ಲ ಸಿಕ್ಕಿರೋದೇ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ. ನನಗೆ ಗೊತ್ತು ನನಗಿಂತ ಜಾಸ್ತಿ ನಿಮ್ಗೆ ಖುಷಿ ಆಗ್ತಾ ಇರ್ತೈತೆ. ನನಗೆ ಖುಷಿ ದುಡ್ಡು ಬಂದಿರೋದಕ್ಕೂ ಅಲ್ಲ, ನನ್ನ ಚಾನಲ್ ಸೇಫು ಮೇಲೆ ಒಳ್ಳೆ ವಿಡಿಯೋಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಷ್ಟೇ. ಈ ದುಡ್ಡನ್ನ ಏನ್ ಮಾಡ್ತೀನಿ ಅಂದ್ರೆ ಶಿವ ಕೈಗೆ ಕೊಡ್ತೀನಿ. ಗೊತ್ತು ನನ್ನ ಕೈಗೆ ಕೊಟ್ರೆ ನನ್ನ ವೇಸ್ಟ್ ಖರ್ಚುಗಳೇ ಜಾಸ್ತಿ. ವೇಸ್ಟ್ ಖರ್ಚು ಅಂದ್ರೆ ಖರ್ಚು ಮಾಡೋದಲ್ಲ, ಯಾರನ್ನಾದ್ರೂ ನಂಬಿ ಕೊಟ್ಟು ಹಾಳು ಮಾಡೋದು ಜಾಸ್ತಿ. ಅದಕ್ಕೆ ಶಿವ ಕೈಗೆ ಕೊಡ್ತೀನಿ. ಶಿವನೇ ಮೇಂಟೈನ್ ಮಾಡೋದೆಲ್ಲ. ಅದಕ್ಕೋಸ್ಕರ ಕೊನೆಗೂ ಕೈಗೆ ದುಡ್ಡು ಬಂತು ಫ್ರೆಂಡ್ಸ್. ದೇವ್ರ ಹತ್ರ ಇಟ್ಬಿಟ್ಟು ಮೊದಲು ಎತ್ಕೊಂಡೆ. ಮತ್ತೆ ಇವತ್ತೇನಾದ್ರೂ ಸ್ವೀಟ್ ಮಾಡ್ಬೇಕಲ್ಲ, ಅದಕ್ಕೆ ಮನೇಲಿ ಇರೋದ್ರಲ್ಲೇ ಏನಾದ್ರೂ ಸ್ವೀಟ್ ಮಾಡ್ತೀನಿ. ಇದನ್ನ ಬಳಸಲ್ಲ ನಾವು ಇವಾಗ ಸದ್ಯಕ್ಕೆ. ಯಾಕಂದ್ರೆ ಮೊದಲನೇದು ದೇವ್ರಿಗೆ ಏನಾದ್ರೂ ಮಾಡ್ಬೇಕಲ್ಲ, ಅದಕ್ಕೆ ಬಳಸ್ತು. ಶನಿವಾರದವರೆಗೂ ಹಂಗೆ ಇಟ್ಟಿರ್ತೀವಿ. ತಗೊಳ್ಳಿ. ಖುಷಿ ಆಯ್ತು. ಬೆಳಗ್ಗೆನೆ ಗುಡ್ ನ್ಯೂಸ್ ತರ ಬಂತು ಫ್ರೆಂಡ್ಸ್ ನಮ್ಗೆ. ತಕ್ಷಣ ಡ್ರಾ ಮಾಡಿಸಿ ತಗೊಬಂದು ಹಬ್ಬ ಕೊನೆಗೂ ಹಸಿಟ್ಟು ಬಂತಪ್ಪ ಮನೆಗೆ. ಕೈ ಕಾಸು ಶಕ್ತಿ ಇಲ್ದಂಗ್ ಮಾಡ್ಬಿಡ್ತೀಯಪ್ಪಿ. ಹಾಯ್ ಟಾಮ್ ಫ್ರೆಂಡ್ ಯಾರನ್ನ ಏರಿ ನೋಡಿ ಎದ್ರಕೊಂಡು ಓಡ್ತಾವನೆ.
ಏನಪ್ಪಿ ಮಿಲ್ಲಿಗೆ ನೀನೇ ಹಾಕ ಬಂದ ಒಯ್ಯ ಹಾಕ ಬಂದ್ರ ಹಾಕೊಟ್ರ ಕಳ್ಸಿಲ್ಲ. ಥ್ಯಾಂಕ್ ಯು ಫಾರ್ ಗಿವಿಂಗ್ ರಾಗಿ ಹಸಿಟ್ಟು. ಸರಿ ನಾನು ಬೇಗ ಬೇಗ ಮುದ್ದೆ ಮಾಡ್ಬಿಡ್ತೀನಿ. ಇದು ಕಳದಿ ಕಪ್ಪಿ ಬಿಸಿಗೆ ಅಂದ್ರೆ ನಾವು ಮುಟ್ಟಲ್ವಲ್ಲ. ಇನ್ನ ಮಾಡ್ಲಿಲ್ಲಪ್ಪಿ, ನಾನು ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳಪ್ಪಿ. ಎಂತ ಗಂಡ ಗೊತ್ತಾ ನೀನು. ಸರಿ ಅಡಿಗೆ ಮಾಡ್ಬಿಟ್ಟು ಕರಿತೀನಿ 20 ನಿಮಿಷದಲ್ಲಿ. ಟಾಟಾ ಬೈ ಬೈ, ಸಿ ಯು ಲೇಟರ್. ಊನಪ್ಪಿ ರಾತ್ರಿ ನಾವು ಮುದ್ದಿಟ್ಟಿದ್ವಿ, ಇಲ್ಲಿಗೆ ತಿಂದೈತೆ ಚೆನ್ನಾಗಿ, ಒದ್ದಾಡೋ ಸೌಂಡ್ ಕೇಳಿಸ್ತು. ಡೆಡ್ ಬಾಡಿನೇ ಸಿಗ್ತಾ ಇಲ್ಲ. ನಮ್ಗೆ ಆಶ್ಚರ್ಯ ಆಗ್ತೈತೆ, ಎಲ್ಲಂತ ಹುಡ್ಕೋದು, ಸಂಧಿಗೊಂತಿ ಎಲ್ಲ ಹುಡುಕ್ಬಿಟ್ವಿ, ಮನೆ ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ನಮ್ಗೆ ಅನಿಸ್ತೈತೆ ನಾವು ಮುದ್ದಿಕ್ಕಿ ಸಾಯಿಸ್ವಲ್ಲ, ಅದಕ್ಕೆ ರೋಷ ಬಂದ್ಬಿಟ್ಟಿದೆ ಜಾಸ್ತಿ. ನನ್ ಡೆಡ್ ಬಾಡಿ ಇವ್ರಿಗೆ ಸಿಗೋದ್ ಬೇಡ ಅಂದ್ಬಿಟ್ಟು ಎಲ್ಲೋ ಮುದ್ದು ತಿನ್ಬಿಟ್ಟು ದೂರ ಹೋಗ್ಸೋದಾಗ್ಬಿಟ್ಟೈತೆ ಅನಿಸ್ತೈತೆ. ಪಾಪ ಸಿಕ್ಲೇ ಇಲ್ಲ. ಸಿಕ್ಕಿದ್ರೆ ಒಂದ್ ಸಮ ಸರಿ ಹೋಗೋದು. ಕಡೆ ಊದ್ಕೊಂಡಾಗೈತಲ್ಲ. ನಾನು ನೈಟ್ ಮಲಗಿದಾಗ ಶಿವಾಗಿ ಪಂಚ್ಕೊಡ್ತಾ ಏನೋ ಗೊತ್ತಿಲ್ಲ. ಈ ಥರ ಊದ್ಕೊಂಡ್ರೆ ಈ ಥರ ಕವರ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಾನ ಮರದೆ ಮುಚ್ಕೋಬೇಕು. ಸದ್ಯ ಇಲ್ಲಾಗಿದ್ದಕ್ಕೆ ಸೊರಾಯ್ತು. ನಾನೇನಾದ್ರೂ ಊರಲ್ಲಿದ್ದು ಅಕ್ಕಪಕ್ಕ ಮನೆಯವರು ಏನೇ ನಿನ್ ಗಂಡ ಹೊಡೆದ್ನ ರಾತ್ರೆ ಅಂತಂದಿರೋರು. ಗೊತ್ತಿಲ್ಲ ಫ್ರೆಂಡ್ಸ್, ಶಿವ ಹೊಡೆದೈತೆ ಅನಿಸ್ತೈತೆ ನನಗೆ. ಇದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡೋಣ ಆಮೇಲೆ. ಫ್ರೆಂಡ್ಸ್, ನಾನು ರವೆ ಉಂಡೆಗೆ ಅಂತ ಹಾಲು ತರಿಸ್ದೆ. 1/4 ಲೀಟರ್ ತಗೊಬಂದ್ರೆ 1/2 ಲೀಟರ್ ತಂದ್ಬಿಟ್ಟೈತೆ. ಹಾಲು ವೇಸ್ಟ್ ಆಗ್ತೈತಲ್ಲ, ಅದಕ್ಕೆ ಒಂದು ಐಡಿಯಾ ಬಂತು ನನಗೆ. ಮೊದಲು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಸಿಮ್ಮಲ್ಲಿ, ಅದ್ ನೀಟಾಗಿ ಕೂತಿಲಿ. ಹಾಲು ವೇಸ್ಟ್ ಆಗ್ತಿದ್ದಾಗ ಒಂದು ರೆಸಿಪಿ. ರವೆ ಉಂಡೆನೂ ಹೋಗ್ಬೇಕು, ಇನ್ನೊಂದು ರೆಸಿಪಿನೂ ಆಗ್ಬೋದು. ಅದೇನ್ ರೆಸಿಪಿ ಅಂತ ತೋರಿಸ್ತೀನಿ ಈಗ. ಇದೊಂಥರ ಒಂದು ಪ್ರಯೋಗ ರೆಸಿಪಿನೇ ಅನ್ಕೊಳ್ಳಿ ಫ್ರೆಂಡ್ಸ್. ಏನಂದ್ರೆ ಸೊರೆಕಾಯಿ ಆಲ್ರೆಡಿ ಒಂದ್ 4-5 ದಿನ ಆಗ್ಬಿಡ್ತು ತಂದೆ. ಸ್ವಲ್ಪನೇ ಹಾಕಿ ಮಾಡ್ತಾ ಇದೀನಿ. ಇವತ್ತು ಫುಲ್ ಖಾಲಿ ಮಾಡ್ಬಿಡೋಣ, ಜಾಸ್ತಿ ದಿನ ಕಟ್ ಮಾಡಿ ತರಕಾರಿ ಇಟ್ಕೊಂಡು ತಿನ್ಬಾರ್ದಲ್ಲ. ಅದಕ್ಕೆ ಏನ್ ರೆಸಿಪಿ ಮಾಡ್ತಿದ್ದೀನಿ ಅಂದ್ರೆ ಮೊಳಕೆ ಕಾಳು ಏನೇನ್ ಮೊಳಕೆ ಕಟ್ಟಿದ್ದೀನಿ ಅಂದ್ರೆ ಕಡಲೆ ಬೀಜ, ಅವರೆಕಾಳು, ಹೆಸರು ಕಾಳು, ಹುರುಳಿ ಕಾಳು, ಅಲಸಂದಿ ಕಾಳು, ಕಡಲೆಕಾಳು 5 ಕಾಳು ಮಿಕ್ಸ್ ಮಾಡಿ ಮೊಳಕೆ ಕಟ್ಟಿದ್ನಲ್ಲ. ಈ ಕಾಳಲ್ಲಿ ಹಾಲ್ ಸಾರು ಮಾಡೋಣ ಅಂತ. ಕಾಳಲ್ಲಿ ಹಾಲ್ ಸಾರು ಮಾಡಲ್ಲ ನಾನು. ಟ್ರೈ ಮಾಡೋಣ ಹೆಂಗ್ ಬರ್ತೈತೋ, ಚೆನ್ನಾಗ್ ಬರ್ಬೋದಲ್ಲ ಅಂತ. ಅದ್ರ ಜೊತೆಗೆ ಇನ್ನು ನಂದೇನಾದ್ರೂ ಸಿಗ್ನೇಚರ್ ಸ್ಟೈಲ್ ಇರ್ಬೇಕಲ್ಲ. ಸೊಪ್ಪುಗಳು ತಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಮತ್ತೆ ಕೀರೆ ಸೊಪ್ಪು ಒಂದೊಂದು ಇಡಿ ಅಷ್ಟು. ಅದ್ ಹೆಂಗೆ ಅಂದ್ರೆ ಕಳ್ಳೆ ಸಾರು ತರ ಮಾಡೋಣ. ಕಳ್ಳೆ ಇಲ್ದೆ ಇದು ಬಿದ್ರ ಕಡ್ಲೆ ಸಾಂಬಾರು, ಬಿದ್ರ ಚಿಗುರು ಸಾಂಬಾರು ಮಾಡ್ತಾರೆ ಫ್ರೆಂಡ್ಸ್ ಕನಕಪುರ ಕಡೆ. ತುಂಬಾ ಮಲೆನಾಡು ಕಡೆ ಎಲ್ಲ ಮಾಡ್ತಾರೆ ಅಂತ ಅನಿಸ್ತೈತೆ. ಅದು ತರಕಾರಿ ಆಲೂಗಡ್ಡೆ ಮತ್ತೆ ಬೀನ್ಸ್ ತಗೊಂಡಿದ್ದೀನಿ. ಬದನೆಕಾಯಿ, ಕ್ಯಾರೆಟ್, ನೌಕೋಲು, ಬೀಟ್ರೋಟು ಏನ್ ಬೇಕಾ, ಬೀಟ್ರೋಟ್ ಬಿಟ್ಟು ಏನಾರು ತಗೋಬಹುದು ತಗೊಂಡಿದ್ದೀನಿ. ಇನ್ನೊಂದು ಮೇನ್ ಅಂದ್ರೆ ಟೊಮೊಟೊ, ಈರುಳ್ಳಿ ಹಾಕಂಗಿಲ್ಲ. ಅದೊಂದೇ ಫುಲ್ ಖುಷಿ ಆಗ್ತಾರ ವಿಷಯ ನನ್ಗೆ. ಅದಕ್ಕೆ ಬೆಳ್ಳುಳ್ಳಿ ನೆನೆ ತಂತು ಫ್ರೆಂಡ್ಸ್. ಕೆಜಿ 200 ರೂಪಾಯಿ ಅಂತೆ. ಅರ್ಧ ಕೆಜಿ ತಂದೈತೆ. ಇದೊಂದ್ 2 ತಿಂಗಳು ಆಗ್ತೈತೆ ನಮ್ಗೆ. ನಮ್ಮ ತಾವು ಮಲ್ಗವನೆ ವೇಸ್ಟ್ ಮಾಡಿ. ಈಗ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಹಾಲ್ ಸಾರು ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಹೆಂಗ್ ಬರುತ್ತೋ ಏನೋ ನೋಡೋಣ. ಏನಿಲ್ಲ ಫ್ರೆಂಡ್ಸ್, ಕಾಳು, ತರಕಾರಿ, ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಸಾಂಬಾರ್ ಮಾಡೋದು ನಮ್ ಕಡೆ ಕಾಮನ್. ಕೆಲವ್ರಿಗೆ ಇದು ಒಂದ್ ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಕಾಳು ಜೊತೆಗೂ ಸೊಪ್ಪಾಕ್ ಮಾಡ್ತಾರ. ಸೊಪ್ಪು ಸಾರು, ಮಸೊಪ್ಪು ಇಷ್ಟು ಮಾತ್ರ ನೋಡಿರ್ತಾರೆ. ಮಾಡ್ಬೋದು ಫ್ರೆಂಡ್ಸ್. ನಮ್ ಕಡೆ ಅಂದ್ರೆ ಬಯಲುಸೀಮೆ ಕಡೆ ನನ್ ಈಗ ತೋರಿಸ್ತಿದ್ದೀನಲ್ಲ ರೆಸಿಪೀಸು, ಅದಿನ್ನು ಒಂದು 10% ಅಷ್ಟೇ ತೋರಿಸಿರೋದು ನನ್ನ ರೆಸಿಪಿಗಳು ನನ್ನ ಚಾನಲ್ ಅಲ್ಲಿ. ನಮ್ ಕಡೆ ಇನ್ನ ರೆಸಿಪಿಗಳು ಜಾಸ್ತಿ ಇದಾವೆ ಫ್ರೆಂಡ್ಸ್. ಅವೆಲ್ಲ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಐಟಮ್ಸ್ ಇದ್ದಾಗ. ಮತ್ತೆ ಇದೆಲ್ಲ ಕಟ್ ಮಾಡ್ಕೊಳ್ಳೋಷ್ರಲ್ಲಿ ಒಂದು ಸಣ್ಣ ವಿಷಯ ಮಾತಾಡ್ಬಿಡೋಣ. ತುಂಬಾ ಜನ ಕೇಳ್ತಾ ಇದ್ರಿ ಯೂಟ್ಯೂಬ್ ಪೇಮೆಂಟ್ ಇಷ್ಟ ದಿನ ಕೇಳ್ತಾ ಇದ್ರಲ್ಲ, ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಯಾಕೆ, ಲೇಟ್ ಆಯ್ತಲ್ಲ ಹಿಂಗೆ ಅಂತಲ್ಲ. ಅದ್ ಯಾಕೆ ಲೇಟ್ ಆಯ್ತು ಅಂದ್ರೆ ಅದಕ್ಕೆ ಜಾಸ್ತಿ ಪ್ರೊಸೆಸ್ ಇರುತ್ತೆ. ಯೂಟ್ಯೂಬ್ ಅಕೌಂಟ್ ಡೀಟೇಲ್ಸ್ ಕೊಡೋದು, ಒಂದಿಷ್ಟು ಪ್ರೊಸೀಜರ್ ಎಲ್ಲ ಇರುತ್ತೆ. ಅದೆಲ್ಲ ನಾನು ಎಲ್ಲ ಮಾಡ್ಕೊಂಡೆ, ಕೇಳ್ಕೊಂಡು ವಿಚಾರಿಸ್ಕೊಂಡು ಅದೆಲ್ಲ. ಆಮೇಲೆ ಒಂದೇ ಒಂದು ಲಾಸ್ಟ್ ಅಲ್ಲಿ ಬಿಟ್ಬಿಟ್ಟಿದ್ದೆ. ಅದ್ರ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ. ಆಮೇಲೆ ಒಂದು ಸಬ್ಸ್ಕ್ರೈಬರ್ ಹೇಳಿದ್ ನನಗೆ, ನಿಮ್ದು ಎಲ್ಲ ಆಗ್ತಿದೆಯಲ್ಲ, ಇಷ್ಟೆಲ್ಲ ವ್ಯೂಸ್ ಹೋಗ್ತಿದೆ, ಯಾಕೆ ನಿಮ್ದು ಇನ್ನೂ ಪೇಮೆಂಟ್ ಆಗ್ಲಿಲ್ಲ ಅಂತ ಕೇಳಿದ್ರು. ಆಮೇಲೆ ನಾನು ಹೇಳ್ದೆ ಈ ತರ ಎಲ್ಲ ಇರುತ್ತೆ, ಈ ತರ ಎಲ್ಲ ಮಾಡಿದೀನಿ, ಆದ್ರೂ ಏನಂತ ಗೊತ್ತಾಗ್ತಾ ಇಲ್ಲ ನನ್ಗೆ, ಇನ್ನೂ ಪೇಮೆಂಟ್ ಆಗ್ಲಿಲ್ಲ ಅಂತ ಕೇಳ್ದೆ. ಆಮೇಲೆ ಅವರು ಪಾಪ ಅವ್ರಿಗೆ ಅದು ಅವಶ್ಯಕತೆನೇ ಇಲ್ಲ. ಹೋಗಿ ಟೆಕ್ ಚಾನಲ್ ಎಲ್ಲ ಹುಡುಕಿ ಅದ್ರ ಬಗ್ಗೆ ನೀಟಾಗಿ, ಅಂದ್ರೆ ಕನ್ನಡದಲ್ಲಿ ಅಷ್ಟೊಂದು ಟೆಕ್ ಚಾನಲ್ ಅಲ್ಲಿ ಅಷ್ಟೊಂದು ಡೀಟೇಲ್ಸ್ ಕೊಡೋ ಚಾನಲ್ ಯಾವ್ದು ಇಲ್ಲ. ಒಂದು ಹಿಂದಿ ಚಾನಲ್ ನೋಡಿದ್ರಂತೆ, ಅವ್ರು ಹೇಳಿದ್ ನನ್ಗೆ. ಹಿಂದಿ ಚಾನಲ್ ಚೆಕ್ ಮಾಡಿ ಬಂದು ಆಮೇಲೆ ಹೇಳಿದ್ರು, ಎಲ್ಲ ಆದ್ಮೇಲೆ ಈ ತರ ಟ್ಯಾಕ್ಸ್ ಗೆ ಸೆಟ್ಟಿಂಗ್ ಅಂತ ಒಂದಿರುತ್ತೆ, ಅದ್ ಮಾಡ್ಕೊಂಡಿದೀರಾ ಅಂತ ಕೇಳಿದ್ರು. ನನ್ಗೆ ಅದ್ರ ಬಗ್ಗೆ ಐಡಿಯಾನು ಇಲ್ಲ, ಯಾವ ಚಾನಲ್ ಅಲ್ಲೂ ನೋಡ್ಲಿಲ್ಲ ನಾನದು. ಟೆಕ್ ಚಾನಲ್ ಅಲ್ಲಿ ಆಗ್ಲಿ ಏನು ಅಂದ್ರೆ ನಮ್ಗೆ ಗೊತ್ತಿರೋ ತರ ಸರ್ಚ್ ಮಾಡಿ ನೋಡಕ್ಕೆ. ಹಂಗಾಗಿ ನಾನು ನನ್ನ ಪಡೆದು ನಾನು ಇದು ಬಿಟ್ಟಿದ್ದೆ, ಅವೆಲ್ಲ ಸೆಟ್ಟಿಂಗ್ ಮಾಡಿದೆ. ಏನ್ ಬರುತ್ತೆ ಬಿಡು, ಎಲ್ಲ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದೀವಲ್ಲ ಅಂತೆಲ್ಲ. ಆಮೇಲೆ ಗೊತ್ತಾಯ್ತು ಅದು ಮೇನ್ ಕೊಡ್ಬೇಕು, ಟ್ಯಾಕ್ಸ್ ಕಟ್ಟಾದ್ರೇನೆ ನಮ್ಗೆ ಅಮೌಂಟ್ ಬರೋದು ಅಂತ. ಅಂದ್ರೆ ಔಟ್ ಆಫ್ ಕಂಟ್ರಿಯಿಂದ ಅಮೌಂಟ್ ಬರ್ಬೇಕಾದ್ರೆ ಟ್ಯಾಕ್ಸ್ ಅನ್ನೋದು ಕಟ್ ಆಗುತ್ತೆ. ಆಮೇಲೆ ಇದ್ರ ಬಗ್ಗೆ ಯಾರನ್ನ ವಿಚಾರಿಸೋದು ಅಂದ್ರೆ ಜಾಸ್ತಿ ಲಾಂಗ್ ಪ್ರೊಸೆಸ್ ಅದು ಒಂದ್ ಸ್ವಲ್ಪ ಕನ್ಫ್ಯೂಷನ್ ನನಗೇನೇನೆ.
ಆಮೇಲೆ ಆಲ್ರೆಡಿ ಒಬ್ರು ಪೇಮೆಂಟ್ ತಗೊಂಡಿರೋರು ಒಬ್ರು ಚಾನಲ್ ಅವರು ನನ್ನ ಫ್ರೆಂಡ್ ಇದ್ರು, ಅವ್ರನ್ನ ಕೇಳ್ದೆ ಈ ತರ ಇದ್ರ ಬಗ್ಗೆ ಏನಾದ್ರು ಗೊತ್ತಾ, ಹೆಂಗೆ ಇದೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅಂತ. ಆಮೇಲೆ ಅವ್ರ ಒಂದ್ ಚಾನಲ್ ಲಿಂಕ್ ಕಳಿಸಿದ್ರು, ಟೆಕ್ ಚಾನಲ್, ಕನ್ನಡ ಟೆಕ್ ಚಾನಲ್. ಇದನ್ನ ನೋಡ್ಕೊಂಡು ನಾನು ಸೆಟ್ಟಿಂಗ್ ಮಾಡ್ಕೊಂಡಿದ್ದು. ಇದನ್ನ ನೋಡ್ಕೊಳ್ಳಿ, ನೀಟಾಗಿ ಸೆಟ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದಾರೆ, ನಾನು ಹಂಗೆ ಮಾಡ್ಕೊಂಡೆ ಅಂತ. ಆಮೇಲೆ ಆ ಟೆಕ್ ಚಾನಲ್ ಅಲ್ಲಿ ನೋಡ್ಕೊಂಡು ಒಂದ್ ಶಿವ ಫೋನಲ್ಲಿ ಆನ್ ಮಾಡಿ ಇಟ್ಕೊಂಡು ಆ ಚಾನಲ್ನ ಆಮೇಲೆ ನಿಧಾನಕ್ಕೆ ಸೆಟ್ ಮಾಡ್ಕೊಂಡೆ. ತಲೆಗೆ ಹುಳ ಬಿಟ್ಟಂಗಾಯ್ತು. ಅದು ಸಹ ಪ್ರೊಸೆಸ್ ಆಗ್ಲಿಲ್ಲ, ಪೆಂಡಿಂಗ್ ಅಲ್ಲೇ ಎತ್ಬಿಡ್ತು. ಆ ಟೆಕ್ ಚಾನಲ್ ಅಲ್ಲಿ ಹೇಳ್ತಾ ಇದಾರೆ ಇದೆಲ್ಲ ಕಂಪ್ಲೀಟ್ ಆಗಿ 2 ನಿಮಿಷದಲ್ಲಿ ಪ್ರಾಸೆಸ್ ಎಲ್ಲ ಮುಗ್ದೋಗುತ್ತೆ ಅಂತೆಲ್ಲ. ನೋಡಿದ್ರೆ ಅದು ಪೆಂಡಿಂಗ್ ಅಂತ ಬರ್ತಿದೆ. ನನ್ಗೆ ಜೀವ ಬಾಯಿಗೆ ಬಂತು, ಮತ್ತೆ ಏನಾದ್ರು ಮಿಸ್ಟೇಕ್ ಮಾಡ್ಬಿಟ್ಟಂತ ಭಯ ಆಗ್ಬಿಟ್ಟಿತ್ತು. ಆಮೇಲೆ ನನ್ನ ಪಾಡ ನಾನು ಇದ್ಬಿಟ್ಟೆ, ಹಾಗಿದ್ದಾಗ್ಲಿ ಅನ್ಕೊಂಡು. ಆಮೇಲೆ ನೋಡಿದ್ರೆ ನಾನು ಮಧ್ಯಾಹ್ನ ಅದೆಲ್ಲ ಸೆಟ್ಟಿಂಗ್ ಮಾಡಿದೆ, ಪ್ರಾಸೆಸ್ ಅಲ್ಲೇ ಇತ್ತು ಇನ್ನೂನು. ಆಮೇಲೆ ಸಂಜೆ 5 ಗಂಟೆಗೆ ಮೇಲ್ ಬಂತು, ಎಲ್ಲ ಪ್ರಾಸೆಸ್ ಎಲ್ಲ ಮುಗ್ದಿದೆ, ಎಲ್ಲ ಕರೆಕ್ಟ್ ಇದೆ, ಸೆಟ್ ಆಗಿದೆ ಅಂತ. ಆವಾಗ ಜೀವ ಉಳಿತು ಅಂತ ಅನ್ಕೋಬೇಕು. ಆಮೇಲೆ ಸಮಾಧಾನ ಆಯ್ತು. ಅದೊಂದ್ ಸ್ವಲ್ಪ ಲೇಟ್ ಆಯ್ತು ಫ್ರೆಂಡ್ಸ್, ಅದು ಹೋದ್ ತಿಂಗಳೇ ಮಾಡ್ಕೋಬೇಕಿತ್ತು ನಾನು. ಅದೊಂದ್ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನನ್ನ ಪೇಮೆಂಟ್ ಲೇಟ್ ಆಯ್ತು. ಆಮೇಲೆ ಅದೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೆ ಆಮೇಲೆ ಅಕೌಂಟ್ 1 ವೀಕ್ ಅಲ್ಲೇ ಬಂತು. ಯೂಟ್ಯೂಬ್ ಪೇಮೆಂಟ್ ಬರೋದು 21ರಿಂದ 26 ಒಳಗಡೆ. ಹಂಗಾಗಿ 25ಕ್ಕೆ ಬಂದಿದೆ, 26ಕ್ಕೆ ಬಂದಿದೆ. ಇವತ್ತು 26 ಅಲ್ವಾ, ಸಮಾಧಾನ ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಬ್ಯಾಂಕ್ ಅಕೌಂಟ್ ಮೆಸೇಜ್ ನೋಡ್ಬಿಟ್ಟು ಶಿವ ಫುಲ್ ನಡಕ್ ಬಿದ್ದೋಗೈತೆ. ಯಾರೋ ಮಿಸ್ ಆಗ ಅಕೌಂಟ್ ದುಡ್ಡು ಹಾಕ್ಬಿಟ್ಟವ್ರೆ ಅಂತ. ನಾನು ಯೂಟ್ಯೂಬ್ ಬಗ್ಗೆ ಮರ್ತ್ಬಿಟ್ಟಿದ್ದೀನಿ, ನನ್ನ ಪೇಮೆಂಟ್ ಬರೋದು. ಆಮೇಲೆ ಹೌದಾ ಹಂಗಿಂಗೆ ಅಂತ ಇಬ್ರು ಡಿಸ್ಕಸ್ ಮಾಡ್ತಾ ಇದೀವಿ, ಹೆಂಗ್ ಬಂತು, ಮಿಸ್ ಆಗಿ ಯಾರು ಹಾಕ್ಬಿಟ್ಟಿದಾರ, ಹೊಡಿತ ಲ್ಯಾಟ್ರಿ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದೀವಿ. ಆಮೇಲೆ ಫ್ಲಾಶ್ ಆಯ್ತು, ಇದೆಲ್ಲ ಸೆಟ್ಟಿಂಗ್ ಮಾಡಿದಾರಲ್ಲ, ಇದರಿಂದ ಏನಾರು ಬಂದಿರಬಹುದು ಅನ್ಬಿಟ್ಟು. ಆಮೇಲೆ ವೈಟಿ ಸ್ಟುಡಿಯೋದಲ್ಲೆಲ್ಲ ನನ್ನ ಚಾನಲ್ ಎಲ್ಲ ಚೆಕ್ ಮಾಡ್ಕೊಂಡೆ. ಆಮೇಲೆ ಅಲ್ಲಿ ಯುವರ್ ಪೇಮೆಂಟ್ ಹ್ಯಾಸ್ ಬೀನ್ ಸೆಂಡ್ ಅಂತ ಬಂದಿತ್ತು. ಅವಾಗ ಖುಷಿ ಆಯ್ತು, ಬಂತು ಕೊನೆಗೂ ಅಂತ. ಇದು ಕಮ್ಮಿ ಅಂತ ಕೆಲವ್ರಿಗೆ ಅನ್ಸ್ಬೋದು, ಅಂದ್ರೆ ನಾನು ಇದು ಹೋದ್ ತಿಂಗಳದಲ್ಲ, ಹಂಗಾಗಿ ಅವಾಗ ವ್ಯೂಸ್ ಎಲ್ಲ ಕಮ್ಮಿನೇ ಇತ್ತು, ಹಂಗಾಗಿ ಕಮ್ಮಿ ಅನಿಸ್ತು. ನೆಕ್ಸ್ಟ್ ಟೈಮ್ ಇಂದ ಜಾಸ್ತಿ ಬಂದ್ರು ಬರ್ಬೋದು, ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಇದೇ ನನಗೆ ಜಾಸ್ತಿ ದೊಡ್ಡದಾಯ್ತು, ಈ ಅಮೌಂಟ್ ಏನೇ ನನಗೆ ಇಷ್ಟೇ ಸಾಕು ನನಗೆ ಅನಿಸ್ತೈತೆ. ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ತುಂಬಾ ಜನ ಕೇಳ್ತಾ ಇದ್ರಿ ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡಿ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಅಂತ. ನಮ್ ಚಾನಲ್ ಅಲ್ಲಿ ಮೊದ್ಲಿತ್ತು ಆತರ ಎಲ್ಲ, ನಾವು ಇದ್ರ ಬಗ್ಗೆ ಟೆಕ್ ಚಾನಲ್ ಸಂಬಂಧಪಟ್ಟಿದ್ದೆಲ್ಲ ವಿಡಿಯೋ ಮಾಡ್ಬೋದಿತ್ತು ನಮ್ ನಾರ್ಮಲ್ ವ್ಲಾಗ್ಸ್ ಅಲ್ಲೆಲ್ಲ. ಈಗ ಅದೆಲ್ಲ ಇಲ್ಲ, ಚಾನಲ್ ಪ್ರಾಬ್ಲಮ್ ಆಗುತ್ತೆ. ನಾನಂತೂ ರಿಸ್ಕ್ ತಗೊಳಲ್ಲ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇದ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿ ಹೇಳ್ತೀನಿ. ಆದ್ರೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಈಗ 100% ಎಲ್ಲ ತಿಳ್ಕೊಂಡೆ. ಒಂದ್ ಪೇಮೆಂಟ್ ಬಂತು ಅಂದ್ರೆ 100% ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ ಒಬ್ರು ಯೂಟ್ಯೂಬರ್ ಅಂತ. ಇಷ್ಟ ದಿನ ಏನೇನು ಸರ್ಕಸ್ ಮಾಡಿದ್ದೆ ಎಲ್ಲ ತಿಳ್ಕೊಂಡಂಗಾಯ್ತು. ಇನ್ಮೇಲೆ ಯಾರೇನೇ ಕೇಳಿದ್ರು ಆರಾಮಾಗಿ ಹೇಳ್ಕೊಡ್ಬೋದು, ಯಾರ್ಗಾರ ಡೌಟ್ಸ್ ಇದ್ರೆ ಅಂತ ಅನಿಸ್ತು. ಏನೋ ಡೌಟ್ ಇದ್ರೆ ಕೇಳಿ, ಕಮೆಂಟ್ ಅಲ್ಲೇ ಬೇಕಾದ್ರೆ ರಿಪ್ಲೈ ಮಾಡ್ತೀನಿ. ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಕೇಳ್ತಿದ್ರಲ್ಲ, ಈಗ 100% ನನ್ನ ಜರ್ನಿ ಸ್ವಲ್ಪ ಕಂಪ್ಲೀಟ್ ಆಗೈತೆ ಅಂತ ಅನ್ಕೊಳ್ತೀನಿ. ಇನ್ನೊಂದಿನ ಯಾವಾಗ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಯೂಟ್ಯೂಬ್ ಮಾಡೋದು ಸುಲಭ ಅಲ್ಲ, ಕಷ್ಟನೇ. ಕಷ್ಟಪಟ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ, ನಾನು ಮೊಸರು ಅಂತ ಇದ್ದೀನಿ. ಹಾಲು ಉಕ್ಕಿ ಸುರ್ದಿ ಹೋಗ್ತಾ ಇದೆ. ಹಾಲು ಉಕ್ಕೋದು, ಅನ್ನ ಉಕ್ಕೋದು, ಅನ್ನ ಸಿಹಿ ಹೋಗೋದು, ಸಾಂಬಾರು ಸರಿಯಾಗಿ ಬೆಂದಿರೋದು, ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಫ್ರೆಂಡ್ಸ್, ನನ್ ಮೂಗು ಟಾಮು ಮೂಗ್ತಾರ, ವೆರಿ ಶಾರ್ಪ್. ಸ್ಮೆಲ್ ಅಲ್ಲಿ ಗೊತ್ತಾಗುತ್ತೆ. ಅನ್ನ ಕರೆಕ್ಟ್ ಆಗಿರುತ್ತೆ, ಸಾಂಬಾರ್ ಕರೆಕ್ಟ್ ಆಗಿ ಬೆಂದಿರುತ್ತೆ, ಹಾಲು ಉಕ್ತಾ ಇದೆ ಅಂತೆಲ್ಲ ನೋಡ್ದೇನೆ. ನೋಡಿ ಇಲ್ಲಿಂದ ನೋಡಿ ಕಾಣಿಸಲ್ಲ ಹಾಲು ಉಕ್ತಾ ಇರೋದು, ಸ್ಮೆಲ್ ಅಲ್ಲಿ ಗೊತ್ತಾಯ್ತು. ಅಫ್ಕೋರ್ಸ್ ಹಾಲು ಉಕ್ಕಿ ಚೆಲ್ ಮೇಲೆ ಅದು ಸ್ಮೆಲ್ ಬರ್ತೈತೆ, ಅದರಿಂದ ಗೊತ್ತಾಯ್ತು. ಇಷ್ಟೆಲ್ಲ ಇರುತ್ತೆ ಫ್ರೆಂಡ್ಸ್ ಯೂಟ್ಯೂಬ್ ಸರ್ಕಸ್ಗಳು, ಈಸಿ ಅಂತೂ ಅಲ್ಲ. ಆದ್ರೆ ನಾನು ಬಿಡ್ಲೇಬಾರ್ದು, ಮಾಡ್ಲೇಬೇಕು ಅಂತ ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಹಸಿಟ್ಟು ಮಿಲ್ಕ್ ಹಾಕ್ಸಿದ ತಕ್ಷಣ ಪ್ಯಾಕ್ ಮಾಡಿ ಇಟ್ಬಿಡ್ಬೋದು, ಬಾಕ್ಸ್ಗಾಗಿ ಹಾಕಿ ಇಡೋದು ಅದೆಲ್ಲ ಮಾಡಬಾರ್ದು. ಅದು ಒಂಥರ ಸ್ಮೆಲ್ ಬಂದ್ಬಿಡ್ತೈತೆ ಒಂದ್ ಸ್ವಲ್ಪ ದಿನ ಹೋದ್ಮೇಲೆ. ಹಸಿಟ್ಟು ತಣ್ಣಗಾಗ್ಬೇಕು, ಅದು ಅದಕ್ಕೆ ತರ ಓಪನ್ ಮಾಡಿರ್ಬೇಕು, ಗೌಳಿ ಏನು ಬಿಡ್ದೇದಂಗೆ. ಮೊದಲು ಈ ಸಾಂಬಾರ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್, ಆಮೇಲೆ ರವೆ ಉಂಡೆ ಎಷ್ಟೊತ್ತು, ಒಂದ್ 10 ನಿಮಿಷ ಅಷ್ಟೇ ರವೆ ಉಂಡೆ ರೆಸಿಪಿ, ಆಮೇಲೆ ಅದನ್ನ ಮಾಡ್ಕೊಡ್ವಾ ಫ್ರೆಂಡ್ಸ್. ಮಸಾಲೆಗೆ ಇವಿಷ್ಟು ತಗೊಂಡಿದ್ದೀನಿ. ಮೆಣಸು 1 ಸ್ಪೂನ್ ಅಷ್ಟು, ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ತಗೋಬೇಕು, ಆಗ್ಲೇ ಟೇಸ್ಟ್ ಇರೋದು ಇದಕ್ಕೆ. ಕಡಲೆ ಬೀಜ ಮತ್ತೆ ಒಣಮೆಣಸಿನಕಾಯಿ ಇವಿಷ್ಟನ್ನ ರುಬ್ಕೊಳ್ತೀನಿ. ಸ್ವಲ್ಪ ನೀರ್ ಹಾಕಿ ರುಬ್ಕೋಬೇಕು. ಅಡ್ಗೆಗೆ ಇವಿಷ್ಟು ತಗೊಂಡಿದ್ದೀನಿ. ಮೊಳಕೆ ಕಾಳುಗಳು, ತರಕಾರಿ, ಸೊರೆಕಾಯಿ, ಬೀನ್ಸು, ಆಲೂಗಡ್ಡೆ, 1 ಇಡಿಯಷ್ಟು ಮಾತ್ರ ಸೊಪ್ಪು ತಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಮತ್ತೆ ಕೀರೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿರೋ ಮಸಾಲೆ ಈಗ ಇಷ್ಟು ಹಾಕಿ ಅಡುಗೆ ಸ್ಟಾರ್ಟ್ ಮಾಡುವ. ಕೊತ್ತಂಬರಿ ಲಾಸ್ಟ್ ಬೇಕಲ್ಲ, ಅಲ್ಲೇ ಇಟ್ಟಿದ್ದೀನಿ.
ಕರಿಬೇವು ಕಿತ್ಕೊಬತ್ತೀನಿ. ಕುಕ್ಕರ್ ಇಟ್ಕೊಂಡು ಮೊಳಕೆ ಕಾಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಹುರಿದು ಹಾಕ್ಕೋಬೋದು, ಇಲ್ಲ ಬರೀ ಅವರೆಕಾಳು ಹಾಕಿ ಮಾಡ್ಕೋಬೋದು. ತರಕಾರಿ ಎಲ್ಲ ಹಾಕ್ಕೊಂಡು ಸೊಪ್ಪು ಎಲ್ಲನೂ ಒಂದೇ ಸಲ ಹಾಕಿ ವಿಸಿಲ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಾಳು ನೆನೆಸಿರೋದು ತರಕಾರಿ ಸೊಪ್ಪೆಲ್ಲ ಬೇಗ ಬೇಯುತ್ತಲ್ಲ, ಒಂದೇ ವಿಸಿಲ್ಗೆ ಹಾಕ್ಕೋಬೋದು ಅಂತ. ಉಪ್ಪಾಕಿ ತರಕಾರಿ ಮುಳುಗೋಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದೇ ಒಂದು ವಿಸಿಲ್ ಬೇಯಿಸ್ಕೊಳ್ತೀನಿ. ಒಂದೇ ವಿಸಿಲೇ ಹಾಕ್ಕೋಬೇಕು, ಇಲ್ಲಾಂದರೆ ಗಂಜಿ ಆಗಿಬಿಡ್ತೈತೆ. ಒಂದು ವಿಸಿಲ್ ಆದಮೇಲೆ ಓಪನ್ ಮಾಡಿದೆ, ಎಲ್ಲ ನೀಟಾಗಿ ಬೆಂದಿತ್ತು. ಮತ್ತು ಇದಕ್ಕೆ ಅವರೆಬೇಳೆ ಹಾಕಿನೂ ಮಾಡ್ಕೋಬೋದು. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಬೆಂದಿರೋ ನೀರೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ, ನೀರು ಹಾಕ್ಕೋಬಾರ್ದು ಅಂದ್ಬಿಟ್ಟು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಆಯಿತು ಅನಿಸ್ತು. ಹಂಗಾಗಿ ಜಾರ್ ತೊಳೆದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಟ್ಟಿದ್ದೀನಿ. ಈಗ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಸರಿಯಾಗಿ. ಖಾರ ಅಂದರೆ ಕಮ್ಮಿ ಇದ್ದರೆ ಖಾರದ ಪುಡಿ ಹಾಕ್ಕೋಬೋದು. ಖಾರ ಎಲ್ಲ ಕರೆಕ್ಟಾಗಿತ್ತು ನನಗೆ, ಹಾಗಾಗಿ ಉಪ್ಪು ಸ್ವಲ್ಪ ಬೇಕಾಗಿತ್ತು, ಉಪ್ಪು ಸ್ವಲ್ಪ ಹಾಕ್ಕೊಂಡೆ. ಇದೊಂದು ಕುದಿ ಬಂದಮೇಲೆ ಕಾಯಿಸಿಟ್ಕೊಂಡಿರೋ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಕಾಯಿಸಿಟ್ಕೊಂಡಿರೋ ಹಾಲು ಆಗಿರೋದ್ರಿಂದ ಒಂದು ಕುದಿ ಬಂದರೆ ಸಾಕು. ಹಸಿ ಹಾಲು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕುದಿಸ್ಕೋಬೇಕು ಜಾಸ್ತಿ ಹೊತ್ತು. ಹಂಗಾಗಿ ನೆಗಡಿ, ಕೆಮ್ಮು, ಶೀತ ಎಲ್ಲ ಓಡೋಗ್ಬಿಡ್ಬೇಕು ಈ ಸಾಂಬಾರು ಕುಡಿದ್ರೆ ತಿಂದರೆ, ಆ ಥರ ಸಾಂಬಾರು ಇದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲಿ ಹಾಕಿದ್ರೆ ಹಾಕ್ಕೋಬೋದು, ಆಲ್ಸಾರ್ಗೆ ಹಾಕೋದು ನಾನು ಎಲ್ಲೂ ನೋಡಲಿಲ್ಲ. ಮತ್ತು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸೇಮು ಸಾಸಿವೆ, ಕರಿಬೇವು ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಈರುಳ್ಳಿ ಟೊಮೊಟೊ ಹಾಕಂಗೆ ಇಲ್ಲ. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಯಾವುದೇ ಸಾಂಬಾರಾಗಲಿ ಒಗ್ಗರಣೆ ಹಾಕಿದ್ಮೇಲೆ ಒಂದು 2-3 ನಿಮಿಷ ಆದರೂ ಕುದಿಸ್ಕೊಳ್ಳಿ. ಯಾವುದೇ ಸಾಂಬಾರಾದರೂ ಸೂಪರಾಗಿರುತ್ತೆ. ಅದು ಒಗ್ಗರಣೆ ಎಲ್ಲ ಸ್ಮೆಲ್ ಹಿಡಿದು ಸಾಂಬಾರೆಲ್ಲ. ಅದಕ್ಕೆ ಮುದ್ದೆ ಮಾಡಿಕೊಂಡೆ. ಅದೇನಂತಲೇ ಗೊತ್ತಿಲ್ಲ, ಇವತ್ತು ಮುದ್ದೆ ಸ್ವಲ್ಪ ತೆಳ್ಳಗೆ ಬಂದ್ಬಿಡ್ತು. ಬಿಸಿ ಇತ್ತು ಇನ್ನೂ ರಾಗಿ ಇಟ್ಟು, ಹಂಗಾಗಿ ಅಂತ ಅಂದ್ಕೊಳ್ತೀನಿ. ಇಲ್ಲ ರಾತ್ರಿ ಅದು ಅನ್ನ ಹಾಕಿದ್ದಕ್ಕೋ ಏನೋ ಗೊತ್ತಾಗಲಿಲ್ಲ ನನಗೇನೆ. ನಮ್ಮ ರೆಸಿಪಿ ರೆಡಿ ಫ್ರೆಂಡ್ಸ್. ಮುದ್ದೆ, ಸಾಂಬಾರ್, ಹಾಲು ಸಾರು. ಹಿಟ್ಟು ತೆಳ್ಳಗಾಗ್ಬಿಡ್ತು ಇವತ್ತು. ಅಡ್ಜಸ್ಟ್ ಮಾಡ್ಕೊ ಒಂದಿನ. ಅದೊಂದು ವಾರ ಮುದ್ದೆ ಮಾಡಲಿಲ್ವಲ್ಲ, ರೂಢಿ ತಪ್ಪಾಯ್ತು ಅನ್ನಿಸ್ತೈತೆ. ಬಿಸಿ ರಾಗಿ ಹಸಿಟ್ಟು ಹಾಕಿ ಮಾಡಿದ್ರು ತೆಳ್ಳಗಾಗ್ಬಿಡ್ತೈತಿ ಹಿಟ್ಟಪ್ಪಿ. ಸಾಂಬಾರು ಇನ್ನೂ ಸೂಪರು. ಜೋರಾಗಿ ಮಾತಾಡಪ್ಪಿ. ಸೂಪರ್ ಆಗದೆ ಫ್ರೆಂಡ್ಸ್. ನಾನು ಸ್ವೀಟ್ನ ಸಂಜೆ ಮಾಡ್ಕೊಳ್ತೀನಿ, ಕೆಲ್ಸಕ್ಕೆ ಟೈಮ್ ಆಯ್ತು. ತಂಗಾಳಿಯಲ್ಲಿ ತೇಲಿ ಹೋದೆ ಅಂದ್ರೆ ಇದೇ ಇರ್ಬೇಕು ಫ್ರೆಂಡ್ಸ್. ಫುಲ್ ಗಾಳಿ ಬೆಳಗ್ಗೆನೆ ಹೆಂಗ್ ಕೆಲಸ ಮಾಡೋದು ಅಂತ ಅನಿಸ್ತೈತೆ. ನನ್ನ ಮುಖ ಈ ಕಡೆ ಊದ್ಕೊಂಡೈತೆ. ಓಕೆ ಫ್ರೆಂಡ್ಸ್, ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ತುಂಬ ಜನ ಮಾಡಿ ಅಂತಾನೆ ಜಾಸ್ತಿ ಬಂದಿದೆ, ಹಂಗಾಗಿ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡೋದು ಅಂತ ತಿಳ್ಕೊಂಡ್ರೆ ಮುದ್ದೆ ಸಾಂಬಾರು ತಿಂದೆ. ಅದೇ ಜಂಕ್ ಫುಡ್ ಅವಾಯ್ಡ್ ಮಾಡ್ಕೋಬೇಕು. ಮತ್ತು ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ನನ್ನ ಏಜ್ಗೆ ಎಷ್ಟು ಇರಬೇಕು ವೆಯ್ಟು ಅಂತ. 74.5 kg ಇರಬೇಕು ಅಂತ ಹೇಳ್ತು. ನಾನು ಇನ್ನೂ ಕಡಿಮೆನೇ ಇದ್ದೀನಲ್ಲ ಅಂತ ಅನಿಸ್ತು. ಆದ್ರೂ ಅಟ್ಲೀಸ್ಟ್ ಹೆಲ್ತ್ಗೋಸ್ಕರ ಆದರೂ ಇನ್ನೊಂದು ಸ್ವಲ್ಪ ಸಣ್ಣ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸಣ್ಣ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೆಲ್ತಿ ಫುಡ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೀವು ತುಂಬ ಜನ ನಾವು ನಿಮ್ಮ ಜೊತೆನೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಎಲ್ಲರೂ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. ಅಟ್ಲೀಸ್ಟ್ ಹೆಲ್ತ್ ಕಾಪಾಡ್ಕೊಳ್ಳೋಕ್ಕಾದ್ರೂ ಮಾಡೋಣ. ವೆಯ್ಟ್ ಲಾಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಇನ್ನೊಂದು 2-3 ತಿಂಗಳಲ್ಲಿ ನಾವೆಲ್ಲರೂ ಶಿಲ್ಪಾ ಶೆಟ್ಟಿನ ಮೀರಿಸ್ಬೇಕು, ಅವ್ರಿಗೆ ಕಾಂಪಿಟೇಷನ್ ಕೊಡ್ಬೇಕು, ಆ ಥರ ಆಗೋಣ. ಇದು ನಮ್ಮ ಶಪಥ ಅನ್ಕೊಳಕ್ಕಾಗಲ್ಲ, ಅವರ ಹಾರ್ಡ್ ವರ್ಕ್ ನಾವು ಮಾಡೋಕ್ಕೆ ಆಗಲ್ಲ. ಯೋಗ ಅವೆಲ್ಲ ಮಾಡಬೇಕಾಗ್ತೈತೆ. ಓಕೆ ಫ್ರೆಂಡ್ಸ್, ಈಗ ಕೆಲ್ಸಕ್ಕೆ ಹೋಗ್ಬೇಕು. ಈ ಚಳಿನಲ್ಲಿ ಬಿಸಿ ಮುದ್ದೆ ತರಕಾರಿ ಸಾಂಬಾರು ತಿಂದು ಚಳಿಗೆ ಹೋಗ್ಬೇಕಂದ್ರೆ ಇದಕ್ಕಿಂತ ನರಕ ಇನ್ನೊಂದಿಲ್ಲ. ನಿದ್ದೆ ಎಳಿತೈತೆ ಫ್ರೆಂಡ್ಸ್ ಬಿಸಿ ಮುದ್ದೆ ತಿಂದಿದ್ದಕ್ಕೆ. ಆದರೆ ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಬಂದು ರಾಗಿ ಉಂಡೆ ಅಂತೀನಿ, ರವೆ ಉಂಡೆ ಮಾಡ್ಕೊಳ್ಳೋಣ. ಬೆಳಗ್ಗೆನೇ ಸ್ವೀಟ್ ಮಾಡಬೇಕಾಯ್ತು ಫ್ರೆಂಡ್ಸ್, ಲೇಟ್ ಆಗಿಬಿಡ್ತು. ಕೆಲಸನೂ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ. 2000 years later. ಹಾಯ್ ಫ್ರೆಂಡ್ಸ್, ಸಂಜೆ ಈಗ 5 ಗಂಟೆ ಆಯಿತು. ಇವತ್ತು ಫುಲ್ ಖುಷಿ ಆಯ್ತು ನನಗೆ. ಇಷ್ಟೇಷ್ಟು ಪಾತ್ರೆ, ಯಾವಾಗಲೂ ಬಚ್ಚಲು ತುಂಬ ಬರೀ ಪಾತ್ರೆಗಳಿರ್ತಾಯಿದ್ದು. ತಿಕ್ಕಷ್ಟಲ್ಲಿ ನಾನು ಶಿವನ ಹೆಂಡ್ತಿ ನಮ್ಮ ಮನೆ ಕೆಲಸದಳ ಅನ್ಸ್ಬಿಡೋದು. ಖುಷಿ ಆಯಿತು. ಅದೇ ಖುಷಿಗೆ ಇವಾಗ ಅಯ್ಯೋ ಬಟ್ಟೆಗಳು ರಾಶಿ ಬೀಳ್ತಾ ಇದೆ, ತೊಟ್ಟೊಳಗೆ ಎತ್ತಾಕಿದ್ದೀನಿ. ಈ ಕೈ ಬೇರೆ ಸಪೋರ್ಟ್ ಮಾಡ್ತಿಲ್ಲ, ಉಸಿರು ಹಿಡ್ಕೊಂಡಿರೋದು. ಮತ್ತೆ ಬಟ್ಟೆ ಹೋಗಿದ್ರೆ ಏನಾಗ್ಬಿಡ್ತಿದೆ ಅಂತ ಬೈದಲ್ಲಿದ್ದೀನಿ. ನೋಡ್ತೀನಿ ನಾಳೆ ಇದರಲ್ಲಿ. ಈಗ ನಾನು ಬಂದ ತಕ್ಷಣ ಫ್ರೆಶ್ ಆಗಿಲ್ಲ ಫ್ರೆಂಡ್ಸ್, ಯಾಕಂದರೆ ರಾಗಿ ಹಿಟ್ಟು ಹಾಕ್ಸ್ಕೊಬಂದಿಟ್ಟೈತಲ್ಲ, ಅದನ್ನ ಜರಡಿ ಹಿಡಿಬೇಕು. ಈಗೇನೋ ಫ್ರೆಶ್ ಆಗ್ಬಿಟ್ಟು ನಾನು ಕುತ್ಕೊಂಡ್ರೆ ಮತ್ತೆ ಧೂಳು ಹಾಕ್ತೀನಿ. ಅದಕ್ಕೆ ಒಂದೇ ಸಲ ಜರಡಿ ಹಿಡಿದು ಮನೆ ಬಾಗಿಲು ಗುಡಿಸಿ ಪಾತ್ರೆ ತೊಳೆದು ಆಮೇಲೆ ರೆಡಿ ಆಗ್ಬಿಟ್ರೆ ಅರ್ಧ ಸಮಾಧಾನ ಆಗ್ತೈತೆ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ ಎಲ್ಲ. ಈಗ ನೋಡ್ಕೊಳ್ಳಿ ನಮ್ಮನೆ ಹಿಂಗಿದೆ, ಧೂಳು ಆಗ್ಬಿಡ್ತಿದೆ ಫುಲ್ಲು. ಹಸಿಟ್ಟು ಸ್ವಲ್ಪನೇ ಇರೋದು, ಬಾಕ್ಸ್ ಮಾತ್ರ ಇಷ್ಟು ದೊಡ್ಡದು. ಅಂದ್ರೆ ಇಲ್ಲಿ ಬಂದು ಅಷ್ಟರಲ್ಲಿ ಏನು ಬರೀ ಕೈಲಿ ಬಂದ್ವಲ್ಲ ಫ್ರೆಂಡ್ಸ್. ಈ ಬಾಕ್ಸ್ ಒಂದು ತಗೊಳ್ಳೋಣ, ಪ್ಲಾಸ್ಟಿಕ್ ಬಾಕ್ಸ್ ಒಂದು ತಗೊಳ್ಳೋಣ, ಅಕ್ಕಿಗೊಂದು ಹಸಿಟ್ಟಿಗೊಂದು ಅಂತ ತಗೊಂಡಿದ್ದು. ಗೊತ್ತಾಗ್ಲಿಲ್ಲ ಅವಾಗ, ಏನೋ ಜೋಶಲ್ಲಿ ತಗೋಬಿಟ್ಟೆ. ಆಮೇಲೆ ಅನಿಸ್ತು ಇದು ದೊಡ್ಡದಾಯ್ತು ಅಂತ ಅನಿಸ್ತಾ. ದೊಡ್ಡ ಸಂಸಾರಗಳಿಗೆ ಸರಿ ಇದು. ಮನೆ ತುಂಬಾ ಜನ ಇರೋರಿಗೆ ಅಕ್ಕಿ ಹಸಿಟ್ಟು ಹಾಕ್ಸ್ಕೊಂಡ್ರೆ ತಿಂಗಳ 6 ಗಂಟೆ ಬಳಕೆ ಬರ್ತಿದೆ. ಆದ್ರೆ ಇದ್ರಲ್ಲಿ ಅರ್ಥ ಹಾಕೋತೀನಿ. ಮುಂದೆ ನಾವು ಒಂದು ದೊಡ್ಡ ಫ್ಯಾಮಿಲಿ ಆಗ್ತೀವಲ್ಲ, ಹಂಗಾಗಿ
ಅಂದರೆ ಊರಿಗೆ ಹೋದ್ಮೇಲೆ ಶಿವ ಅವರಪ್ಪ ಅವರಮ್ಮ ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಆ ಲೆಕ್ಕದಲ್ಲಿ ಹೇಳ್ತೆ ಫ್ರೆಂಡ್ಸ್. ನನಗೆ ರಾಗಿ ಹಿಟ್ಟು ಹಾಕ್ಸೋಕ್ಕೆ ಇಷ್ಟು ದಿನ ಶಿವನ್ ಪೀಡಿಸ್ದೆ, ಹಾಕ್ಸ್ಕೋಬ ಈ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಫ್ರೆಂಡ್ಸ್. ಮನೇಲಿ ಏನು ಕೆಲಸ ಬೇಕಾದ್ರೆ ಮಾಡ್ತೀನಿ, ಈ ಜರಡಿ ಹಿಡಿಯೋದಂದ್ರೆ ನನಗೆ ಇಷ್ಟ ಆಗಲ್ಲ. ಆಲ್ರೆಡಿ ಸೋತು ಸುಣ್ಣಾಗಿ ಬಂದಿರ್ತೀನಿ ಬೆಳಗಿನ ಸಂಜೆವರೆಗೂ, ಅದರಲ್ಲಿ ಈ ಕೆಲಸ ಬೇರೆ ಸ್ಟಾರ್ಟು. ಪೌಡ್ರು ಮೇಕಪ್ ಎಲ್ಲ ಮಾಡ್ತೀವಿ, ಹಸಿಟೆ ಮೇಕಪ್ ಮಾಡ್ತಿದ್ವಿ ಇವತ್ತು. ನನಗೆ ಜಡಿ ಹಿಡ್ಕೊಂಡ್ರೆ 1 ತಿಂಗಳು 2 ತಿಂಗಳ ತನಕ ಮತ್ತೆ ಇದು ಕೈ ಹಾಕೋಕ್ಕಾಗಲ್ಲ, ಹಂಗೆ ಇರ್ತೈತಂತ. ಆದ್ರೂ ಬಿಡಲ್ಲ ನಾನು. 1 ತಿಂಗಳು ತುಂಬಂದ್ರೆ ಮತ್ತೆ ಒಂದ್ಸಲ ಜರಡಿ ಹಿಡ್ದು ಇಕ್ಬಿಟ್ಟು ಇಲ್ಲ ಜರಡಿ ಹಿಡ್ದು ಅಲ್ಲೇ ಹಸಿಟ್ಟು ಹಾಕೊಳ್ಳೋದು, ಹತ್ರ ಮಾಡ್ಕೊಳ್ತೀನಿ. ಗೂಡು ಕಟ್ಟೋದು ಅದು ಇದು ಆಗ್ಬಿಡ್ತಾವೇನೋ ಅಂತ. ಆ ಥರ ಏನೂ ಆಗಲಿಲ್ಲ, ಆದ್ರೂ ಒಂದು ಸ್ವಲ್ಪ ಅನುಮಾನ ಅಲ್ಲ, ಊಟದ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಅಂತ. ಫ್ರೆಂಡ್ಸ್, ನಮ್ಮ ಮನೆಗೆ ಮೊನ್ನೆ ಇಲಿ ಬಂದಿತ್ತಲ್ಲ, ಎಷ್ಟು ಒಳ್ಳೆ ಕೆಲಸ ಮಾಡಿ ಹೋಗೈತಂದ್ರೆ ಜಿರಳೆಗಳನ್ನ ತಿನ್ಬಿಟ್ಟು ಹೋಗ್ಬಿಟ್ಟೈತೆ. ನಿಜ, ಇಲಿ ಜಿರಳೆನ ತಿಂತೈತೆ. ಅದು ಬಂದೋದಾಗಿಂದ ಜಿರಳೆಗಳೇ ಇಲ್ಲ. ಅದೇ ದೊಡ್ಡ ಯೋಚನೆ ಆಗೈತೆ. ಜಿರಳೆಗಳು ಸಾಯ್ಬೇಕು ಅಂದ್ರೆ ಇಲಿ ಸಾಕ್ಬೇಕು, ಇಲಿ ಸಾಕ್ಬೇಕಂದ್ರೆ ಮನೇಲಿರೋ ರೇಷನ್ ಎಲ್ಲ ಕಳ್ಕೋಬೇಕು. ಪಾಪ ಜಿರಳೆ ಇಲಿ ಎಲ್ಲೋಗಿ ಪಾಪ ಸತ್ತೈತೋ ಗೊತ್ತಿಲ್ಲ. ಸಂಸ್ಕಾರ ಮಾಡೋಣ ಅಂದ್ರೂ ಸಿಕ್ಲಿಲ್ಲ ಪಾಪ. ಮಿಲ್ಲಿಗೆ ಶಿವ ಒಂದೊಂದ್ಸಲ ಹಾಕ್ಸ್ತೈತೆ, ರಾಗಿ ಎಲ್ಲ ಅಂದ್ರೆ ನೀಟಾಗಿ ಹಾಕ್ಸಲ್ಲ. ಈ ಸಲ ನೀಟಾಗಿ ಹಾಕ್ಸೈತೆ ನೋಡಿ, ಕಸ ಕಡಿಮೆ ಬಂದಿದೆ. ಫುಲ್ ನುಣ್ಣಗೆ ಹಾಕ್ಸ್ಬೇಕು ಮಿಲ್ ಹಾಕ್ಸ್ಬೇಕಾದ್ರೂ ನಾನು, ಅದೊಂದು ಕಲೆ. 6 ಗಂಟೆ ಒಳಗೆ ನಾನು ಇದು ಜರಡಿ ಇಡ್ತು, ಪಾತ್ರೆ ತೊಳೆದು ಮನೆ ಬಾಗಿಲು ಗುಡಿಸಿ 6 ಗಂಟೆ ಒಳಗೆ ಇಷ್ಟು ಕೆಲಸ ಎಲ್ಲ ಮಾಡ್ಕೊಳ್ಳೇಬೇಕು, ಅಟ್ ಎನಿ ಕಾಸ್ಟ್. ಇಲ್ಲಾಂದ್ರೆ ಸೊಳ್ಳೆಗಳಿಗೆ ಬ್ಲಡ್ ಡೊನೇಟ್ ಮಾಡ್ಬೇಕಾಗ್ತದೆ. ಅಲ್ಲೇ ಕಾಮೆಂಟ್ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿದ್ರಲ್ಲ ಫ್ರೆಂಡ್ಸ್, ರಾಗಿ ತೊಳೆದಾಕೊಳ್ಳಿ ಅಂತೆಲ್ಲ. ಅವ್ರಮ್ಮನೇನೆ ತೊಳೆದು ಒಣಗಾಕಿ ಕೊಡ್ತಾರೆ ನಮ್ಗೆ. ಯಾಕಂದ್ರೆ ಇಲ್ಲಿ ತೊಳೆದು ಒಣಗಾಕೊಂಡು ಕುತ್ಕೊಳಕ್ ಆಗಲ್ಲ. ಯಾಕಂದ್ರೆ ಒಣಗಾಕಕ್ಕೆ ಸ್ವಲ್ಪ ಬಿಸಿಲು ಜಾಗನೂ ಕಮ್ಮಿನೇ, ಇಲ್ಲಿ ಮನೆ ಮೇಲೆ ಒಣಗಾಕೋಬೇಕಾಗ್ತೈತೆ ಕೋತಿಗಳ ಕಟ. ಹಂಗಾಗಿ ಇಲ್ಲಿ ಒಣಗ್ಸಕ್ ಆಗಲ್ಲ ಅನ್ಬಿಟ್ಟು ಅವ್ರಮ್ಮನೇ ಒಣಗಿಸಿ ತೊಳೆದು ಕಟ್ ಕಳಿಸ್ತಾರೆ. ತೊಳೆದು ಒಣಗಿಸಿ ತೊಳೆದಿ ಎಲ್ಲ. ಅಲ್ಲಿ ಮನೆ ಹತ್ರ ಇರ್ತಾರಲ್ಲ ಯಾವಾಗ್ಲೂ, ನಾನು ಒಣಗಾಕಕ್ಕೂ ಜಾಗ ಇರ್ತೈತೆ ಅಂತ. ಇಂಥ ವಿಷಯದಲ್ಲೆಲ್ಲ ಸ್ವಲ್ಪ ನಾನು ಕೇರ್ಫುಲ್ ಆಗಿರ್ತೀನಿ ಫ್ರೆಂಡ್ಸ್, ಊಟ ತಿಂಡಿಲ್ಲ. ರಾಗಿ ಹಸಿಟ್ಟು ಜರಡಿ ಹಿಡಿಯೋಷ್ಟರಲ್ಲಿ ನಾನು ಬೆಳಗಿನ ಸಂಜೆವರೆಗೂ ಎಷ್ಟು ಕೆಲಸ ಮಾಡಿ ಕಷ್ಟಪಟ್ಟಿದ್ನೋ ಅಷ್ಟು ಕಷ್ಟ ಡಬಲ್ ಕಷ್ಟ ಅನ್ನಿಸ್ತು. ಅಷ್ಟು ಕಷ್ಟ ಆಗುತ್ತೆ ನನಗಂತೂ, ಇಷ್ಟನೇ ಆಗಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ, 1-2 ತಿಂಗಳಿಗೆ ಒಂದ್ಸಲ ಈ ಥರ ಕೆಲಸ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಅದಾದಮೇಲೆ ಮನೆ ಬಾಗಿಲೆಲ್ಲ ಗುಡಿಸ್ಕೊಂಡೆ, ಧೂಳು ಕೂತ್ಕೊಂಡಿತ್ತು, ಫ್ರಿಜ್ಜು ಅಲ್ಲೆಲ್ಲ ಒರೆಸ್ಕೊಂಡೆ, ಅಷ್ಟು ಧೂಳು ಕೂತ್ಕೊಂಡಿತ್ತು. ಅದೇ ಹಸಿಡ್ದೇನೆ, ಇನ್ನೇನಿಲ್ಲ. ನಾನು ವಾರಕ್ಕೆ ಒಂದು 3-4 ಸಲ ಆದರೂ ಧೂಳು ಕ್ಲೀನ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಧೂಳು ಆಗ್ತೈತೆ, ಅದೇನಂತಾನೆ ಗೊತ್ತಿಲ್ಲ ನನಗೇನೇನೆ. ಜಾಡೆಲ್ಲ ಕಟ್ತಾ ಇರ್ತೈತೆ, ಆ ಥರ ಕಟ್ಬಾರ್ದು ದರಿದ್ರ ಮನೆಗಳಲ್ಲಿ. ಹಾಯ್ ಹಲೋ, ನಮ್ಮ ಟಾಮ ಕಾಣಿಸ್ತಲ್ಲ, ಎಲ್ಲಾದ್ರೂ ನೋಡ್ತಾ ಟಾಮ್ ಫ್ರೆಂಡ್? ಛೀ, ಅದು ಏನಂತ ಉತ್ತರ ಕೊಡ್ತೀವಿ ಫ್ರೆಂಡ್ಸ್? ಈಗ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಮರ್ಯಾದೆಲ್ಲ ಹೋಯ್ತು. ಅದಕ್ಕೆ ಬೇರೆಯವ್ರನ್ನ ಮಾತಾಡ್ಸಕ್ ಹೋಗ್ಬಾರ್ದು ಅಂತ ನಮ್ಮ ಟಾಮ ಕಾಣೆ ಆಗ್ಬಿಟ್ಟವನೇ, ಹುಡ್ಕನ ಹೋಗ್ಲಿ, ಅವನಿಂದ ಇಷ್ಟೆಲ್ಲ ಮರ್ಯಾದೆ ಸಿಗ್ತಿದೆ ನನಗೆ. ಕುಮಾರ್ ಬರ್ತಾ ಇದ್ದಾರೆ, ಗಾಡಿ ಸೌಂಡ್ ಕೇಳಿಸ್ತಾ ಇದೆ. ಎಲ್ಲೋಗ್ತಿತ್ತು ಎಲ್ಲೋ ಬರ್ತಿದ್ದೆ ಒಂದು ಗೊತ್ತಾಗಲ್ಲ. ಓಪ ನಿಧಾನ ಏನ್ಪಾ? ಹಾ, ಕಾಲು ನಮ್ಮ ಹತ್ರ ಐತಲ್ಲಪ್ಪಿ. ಕಾಲು ಸುಪ್ ಮಾಡ್ಬೇಕಾ? ರವೆ ಉಂಡೆ ಮಾಡಲ್ಲ ಅಂತಿದ್ದೆ. ರವೆ ಉಂಡೆ, ರವೆ ಲಾಡು ಮೈ ಶಕ್ತಿ ಬರ್ತದ, ಈ ಶಕ್ತಿ ಬರ್ತದ ನೋಡು. ಹಂಗ ಕಾಸು ಪುಡಿ ಹೋಗದೆ ಇದು ಮಾಡ್ಕೊಳ್ಳಿ, ಮೆಣಸಾವಲ್ಲ ಜಾಕ್ತು. ಸರಿಪ್ಪ, ಮುದ್ದೆಗೆ ತಿನ್ನುವ ಸಾರು. ಸರಿ ಫ್ರೆಂಡ್ಸ್, ಕಾಲ್ ತಂದೈತೆ ಮೇಕೆದು, ಅದು ಸೂಪ್ ಮಾಡ್ಕೊಡ್ಬೇಕಂದ್ರೆ ಅಂದ್ರೆ ನಾನು ಈ ತರ ಮೈಕೈ ಹಿಡ್ಕೊಂಡೈತೆ ಅಂದ್ರೆ ಸೂಪ್ ಕುಡಿದ್ರೆ ಸರಿ ಹೋಗ್ತೈತೆ ಅಂತ ಸೂಪ್ ತಂದೈತೆ ಫ್ರೆಂಡ್ಸ್. ಎಂತ ಗಂಡ. ಈಗ ಲಾಡ್ ಮಾಡೋದಾ ಇದು ಮಾಡೋದಾ? ಓಕೆ ಫ್ರೆಂಡ್ಸ್, ಲಾಡನ್ನ ನಾಳೆ ಮಾಡೋಣ, ರವೆ ಉಂಡೆನ. ಈಗ ಸೂಪ್ ಮಾಡುವ ವಿಧಾನ ನಾನು ಫ್ರೆಶ್ ಆಗಿ ಬಂದು ಪಾತ್ರೆ ತೊಳೆದು ಬಂದು ಆಮೇಲೆ ತೋರಿಸ್ತೀನಿ. ನಾನ್ ವೆಜ್ ತಿನ್ನೋದೇ ಇರೋರು ಇದನ್ನ ನೋಡಬೇಡಿ ಫ್ರೆಂಡ್ಸ್, ಈಗಲೇ ಹೇಳ್ತಿದ್ದೀನಿ. ಇದೆಲ್ಲ ತಿಂದು ಸುಮಾರು ವರ್ಷಗಳೇ ಆಗಿತ್ತು ಫ್ರೆಂಡ್ಸ್. ನಾವು ಈಗ ಇದನ್ನ ಮಾಡಬೇಕು. ಇದನ್ನ ಮಾಡಿ ಸುಮಾರು ವರ್ಷಗಳಾಯ್ತು ಫ್ರೆಂಡ್ಸ್. ನಾನೊಂದು 6-7 ವರ್ಷ ಆಯ್ತು. ಮರ್ತೋಗ್ಬಿಟ್ಟಿದ್ದೀನಿ ಹೆಂಗ್ ಮಾಡೋದೇನೋ ಗೊತ್ತು, ಐಟಮ್ಸ್ ಹಾಕೋದು, ವಿಸಿಲ್ ಎಷ್ಟು ಹಾಕ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
ಯಾವುದಕ್ಕೂ ಗೊತ್ತಿರೋರನ್ನ ವಿಚಾರಿಸ್ಬಿಟ್ಟು ಮಾಡೋದೇ ಬೆಸ್ಟು. ಅದು ಮುಂಚೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಇದನ್ನು ಕ್ಯಾನ್ ತೊಳ್ಕೊಳಕ್ಕಾಗಲ್ಲ ಪ್ಲೀಸ್. ಇಷ್ಟೊಂದು ಟಾರ್ಚರ್ ಕೊಟ್ರೆ ಯಾರು ಬದುಕ್ತಾರೆ ನೀನು ಹತ್ರ ಹೋಗಪ್ಪ. ನೀರು ಹಾಕ್ಬೇಕು ಮಾಡ್ಬಿಟ್ಟು ಇರೋ ನೀಟಾಗಿ ತೊಳ್ದಿಲ್ಲ ಅಂದ್ರೆ ಹಾಲು ಕೆಟ್ಟೋಗ್ತೈತೆ. ಅದು ಕಾಲು ಸೊಪ್ಪು ಸಾರು ಮಾಡೋದು ಸೊಪ್ಪು ಅಪ್ಪಿ ಮರ್ತೋಗಿದ್ದೀನಪ್ಪಿ ಹೆಂಗ್ ಮಾಡೋದಂತ. ನೋಡ್ಕೊ ಬರೀ ಉಪ್ಪು ಖಾರ ಬೇಯಿಸ್ತೀನಿವಾ ಮೆಣಸು ಮನುಷ್ಯರ ತರ ಗೊತ್ತೇಳು. ಮರ್ತೋಗಿದ್ದೀನಪ್ಪಿ ದೇವರನ್ನ. ನಿನ್ಗೆ ಎಷ್ಟು 6 ವರ್ಷ ಆಯ್ತು ನೀನ್ ಮಾಡ್ಕೊಟ್ಟೆ. ಇವಾಗ ಏನ್ ನೆನ್ಪಿರ್ತೈತಿ? ನನಗೂ ಶಾರ್ಟ್ ಟೈಮ್ ಮೆಮೊರಿ ಲಾಸ್ಗಳು ಆಗ್ತವೆ. ಕಾಲ ಇಲ್ವಾ ಅಂತ ₹200 ಇತ್ತು ನಾವು ತಗೊಂಡಾಗ. ಇವಾಗ ಸರಿ ನಾನು ₹300 ಇವಾಗ ಏನು ಎನರ್ಜಿ ಬೇಕಂದ್ರೆ ಕಾಳು ಸೊಪ್ಪು ಬೇಕೇ ಬೇಕು. ತಗೋ. ಈಗ ನಾವು ಕಾಳು ಸೊಪ್ಪಿಗೆ ರೆಡಿ ಮಾಡ್ತಾ ಇದೀವಿ. ಅತಿ ಕಡಿಮೆ ಐಟಮ್ಸ್ ಅಲ್ಲಿ ನಾವೀಗ ಕಾಳು ಸೊಪ್ಪು ಮಾಡ್ತಾ ಇದೀವಿ. 1 ಈರುಳ್ಳಿ, 1 ಚಿಕ್ಕ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು, ಮೆಣಸು ಪುಡಿ ಮಾಡ್ಕೋಬೇಕು, ಕೊತ್ತಂಬರಿ. ಇಷ್ಟೇ ಫ್ರೆಂಡ್ಸ್, ಸೋ ಸಿಂಪಲ್. ಉಪ್ಪು, ಆ ಕಾಳುಗಳು. ಸಾಂಬಾರ್ ಮಾಡ್ಬೋದಾದ್ರೆ ಸಾಂಬಾರ್ ಅಷ್ಟೊಂದು ಟೇಸ್ಟ್ ಇರಲ್ಲ, ಅದಕ್ಕೋಸ್ಕರ ನಾವು ಸೂಪ್ ಮಾಡ್ತಾ ಇದೀವಿ. ಈಗ ಸೂಪ್ ರೆಸಿಪಿ ಶೇರ್ ಮಾಡ್ಕೊಳ್ತೀವಿ. ಇದು ಸಹ ಡಯಟ್ಗೆ ಹೆಲ್ಪ್ ಆಗ್ತಿದೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಜಿಮ್ಗೆ ಹೋಗೋರು ವಾರಕ್ಕೊಂದ್ಸಲ ಆದ್ರೂ ಕಾಳು ಸೂಪ್ ತಿಂತಾರೆ, ಕುಡಿತಾರೆ. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತಿದೆ ತಾನಪ್ಪಿ. ಇದರ ಉಪಯೋಗಗಳು ಏನಪ್ಪಿ? ಶಕ್ತಿ, ಕಾಲು ಶಕ್ತಿ, ಮೊಣಕಾಲು ಶಕ್ತಿ. ಆಮೇಲೆ ಹೇಳಿಸ್ತೀನಿ ಫ್ರೆಂಡ್ಸ್. ಶಿವ ಮೂಲೆ ಐತೆ, ನನಗ್ ಗೊತ್ತಿಲ್ಲಪ್ಪ. ನಿಮ್ಗೆ ಗೊತ್ತು. ನಾವೆಲ್ಲ ಇವೆಲ್ಲ ನಿನ್ ಮದುವೆದಾಗಿಂದ ನೋಡ್ತಾ ಇರೋದು. ಅದಕ್ಕೆ ಮುಂಚೆ ಕಾಲು ಸೊಪ್ಪು, ಕೈ ಸೊಪ್ಪು ಏನ್ ನಂಗೆ ಗೊತ್ತಿಲ್ಲ. ಗೊತ್ತಿರ ಮಾತಾಡ್ಬೇಕು, ಇಲ್ಲಾಂದ್ರೆ ಸುಳ್ಳು ಹೇಳೋದು. ಫುಲ್ ಖುಷಿಯಾಗಿ ಅಡುಗೆ ಮಾಡ್ತಾ ಇದೀನಿ ಇವತ್ತು. ಯಾಕಂದ್ರೆ ಅತಿ ಕಡಿಮೆ ಐಟಮ್ಸ್, ಮತ್ತೆ ವಿಸಿಲ್ ಹಾಕ್ಬಿಟ್ಟು ಬಂದ್ಬಿಟ್ರೆ ಅದು ಒಂದು 10-12 ವಿಸಿಲ್ ಬರೋ ತನಕ ಆ ಕಡೆ ತಿರುಗಿ ನೋಡಂಗಿರಲ್ಲ. ಅದಕ್ಕೆ ದೊಡ್ಡ ಕುಕ್ಕರ್ ಇಳಿಸಪ್ಪ. ಚಿಕ್ಕ ಕುಕ್ಕರ್ ಅದ ಸುರಿದು ಬಿಡ್ತೈತೆ ಆಚೆ. ದೊಡ್ಡ ಕುಕ್ಕರ್ ಇಳಿಸ್ಕೊಡಪ್ಪಿ. ಆಗೋಯ್ತು, ರೆಡಿ ಆಗೋಯ್ತು ನಮ್ದೆಲ್ಲ. ಏನ್ ಮಾಡ್ಬೇಡ, ಕುಕ್ಕರ್ ಇಳಿಸ್ಕೊಡ್ ಸಾಕು. ಊಟ ತಿಂದ ಯಾವ್ದು ಕುಕ್ಕರ್ ಇದೆ? ಅದಲ್ಲ ದೊಡ್ಡ ಕುಕ್ಕರ್ಗೆ ಹಾಕ್ಬೇಕು ಅಂದ್ರೆ ಜಾಸ್ತಿ ವಿಸಿಲ್ ಬರ್ಬೇಕಲ್ಲ ಫ್ರೆಂಡ್ಸ್. ಸ್ವಲ್ಪ ನೀರ್ ಜಾಸ್ತಿ ಹಾಕೋಬೇಕು. ಚಿಕ್ಕ ಕುಕ್ಕರ್ ಆದ್ರೆ ಸುಂಡೋಗ್ತಿದೆ, ಮತ್ತೆ ಆಚೆ ನೀರೆಲ್ಲ ಉಕ್ಕಿ ಸುರಿದೋಗ್ತದೆ ವಿಸಿಲಿಂದ. ನಮ್ಮನೆ ವಿಸಿಲ್ಗಳೆಲ್ಲ ರಿಪೇರಿ ಆಗ್ಬಿಟ್ಟವೆ. ಏನಪ್ಪಾ ತೊಳ್ಕೊಟ್ಬಿಡಪ್ಪ. ನಾನ್ ಕೈಲಾಗಲ್ಲ ದೇವ್ರನ್ನ. ಇಲ್ಲದ್ರೆ ನಾನು ಒಂದ್ ಪಾತ್ರೆಲ್ಲೇ ಬೇಯಿಸಾಕ್ತೀನಿ. ನಾನ್ ಸೇಮ್ ಕೆಲ್ಸ ನನಗೂನು. ಪಾತ್ರೆ ಬೇಯಕಾಗ್ತೀನಿ. 10 ಗಂಟೆ ಆರಾಮಾಗಿ ಬೇಯಲಿ. ನೋಡ್ದ ಶಕ್ತಿ ಬರಲ್ಲ ಕೊಟ್ರೆ ನಂಗ್ ಶಕ್ತಿ ಬರ್ಲಿ ಅಂತ ತಿನ್ನಕ್ಕ ಫ್ರೆಂಡ್ಸ್ ತಂದ್ಬಿಡೋದು ಎಲ್ಲ ನನ್ ಮೇಲೆ ಹಾಕ್ಬಿಡೋದು. ನಾನು ಇವೆಲ್ಲ ನನ್ಗೆ ಅಭ್ಯಾಸನೇ ಇಲ್ಲ ತಿಂದು. ನನ್ ಮೇಲೆ ಹಾಕ್ಬಿಡ. ತೊಳೆಯಕ್ಕಾಗಲ್ಲ. ಹೋಗ್ಲಿ ಬಾ, ಚಿಕ್ಕ ಕುಕ್ಕರ್ ಹಾಕ್ತೀನಿ. ಅದು ಕೆಳಗೆ ಸುರ್ದೋಗ್ತದೆ ವಿಸಿಲ್ ಅಲ್ಲ, ಅದೊಂದು ಬೇಜಾರು. ಕ್ಯಾಪ್ ಮಾತ್ರ ತೊಳ್ಕೊಡು. ಮಳೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಈ ಮಳೆಲಿ ಕಾಲ್ ಸೂಪ್ ತಿಂತಾ ಇದ್ರೆ, ಕುಡಿತಾ ಇದ್ರೆ ಮಜಾನೇ ಬೇರೆ. ಈಗ ಮಾಡಷ್ಟು ಕರೆಂಟ್ ಹೋಗ್ತೈತಲ್ಲ, ಆ ಮಜಾ ಇನ್ನೂ ಬೇರೆ. ರವೆ ಉಂಡೆ ಕ್ಯಾನ್ಸಲ್ ಆಯ್ತು, ಸಾರಿ ಫ್ರೆಂಡ್ಸ್. ನಾಳೆ ಮಾಡ್ಕೊಡ್ತೀನಿ. ಹಾಲು ಬೇರೆ ಹಾಲಲ್ಲಿ ಒಂದು ಏನಾರ ಮಾಡುವ. ಎಷ್ಟಂತ ಆಗಲ್ಲ ಬಿಡಿ, ಹಾಲಿದ್ರೂ ಏನಾದ್ರೂ ಒಂದು ಸ್ವೀಟ್ ರೆಸಿಪಿ ಮಾಡ್ಬಿಡೋಣ ಅಷ್ಟೇ. ಜಾಸ್ತಿ ಮಸಾಲ ಏನು ಹಾಕಲ್ಲ ಫ್ರೆಂಡ್ಸ್. ಸಿಂಪಲ್ ಆಗಿ ಸೂಪ್ ಅಂದ್ರೆ ಅದೇನು ಜಾಸ್ತಿ ಮಸಾಲ ಅವೆಲ್ಲ ಇರೋದಲ್ಲ. ಹಂಗಾಗಿ ಸಿಂಪಲ್ ಆಗೇ ಮಾಡ್ತೀನಿ. ಮಸಾಲ ಗಿಸಾಲ ಎಲ್ಲ ಹಾಕಿದ್ರೆ ಸಾರು ಆಗ್ತಿದೆ, ಸೂಪ್ ಎಲ್ಲ ಆಗ್ತದೆ. ಅದಕ್ಕೆ ಕುಕ್ಕರ್ ಕ್ಯಾಪ್ ತೊಳ್ಕೊಳಕ್ ಶಿವಾಗ ಇಷ್ಟು ಬಲವಂತ ಮಾಡ್ಬೇಕು ಫ್ರೆಂಡ್ಸ್. ಕುತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ ಫ್ರೆಂಡ್. ಕೆಲಸ ನನಗೂ ಸಾಕಾಗೈತೆ. ಅದಕ್ಕೆ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಸ್ಕೋತೀನಿ ಅಷ್ಟೇ. ಏನಟ ಗೊರಕೆ ಹೊಡಿತೀಯಲ್ಲೋ ನೋಡಿದ್ರು ಫ್ರೆಂಡ್ಸ್. ಗೊರಕೆ ಎಷ್ಟು ಜೋರ ಗೊರಕೆ ಹೊಡಿತಾನೆ. ರಾತ್ರೆಲ್ಲ ಗೊರಕೆ ಹೊಡಿತಾನೆ. ದೊಡ್ಡ ಗಂಡ್ಸಾಕ್ಬಿಟ್ಟವನೆ ನೋಡಿದ್ರೆ ಹೆಂಗ್ಸು. ಇಷ್ಟೊತ್ಕೊಂದ್ ರಾಶಿ ಪಾತ್ರೆ ತೊಳ್ಕೊಬಿಡ್ತಿದ್ದೆ ನಾನು. ಕುಕ್ಕರ್ ಕ್ಯಾಪ್ ತೊಳಕ್ ಶಿವ ಇಷ್ಟೊತ್ತು ಮಾಡ್ತೈತೆ.
ಹೋಗ್ಲಿ ಬಿಡಿ ಫ್ರೆಂಡ್ಸ್, ಅಷ್ಟು ಹೆಲ್ಪ್ ಮಾಡ್ತೈತಲ್ಲ ಪಾಪ. ಅಂಗಡಿ ಟೊಮೊಟೊ ಚಿಕ್ಕದ ಹಾಕೋಬೇಕು, ದೊಡ್ಡದಿದ್ರೆ ಅರ್ಧ ಹಾಕೋಬೇಕು. ಅದಕ್ಕೆ ನಾನು ಚಿಕ್ಕದ ಹಾಕೊಳ್ತಾ ಇದೀನಿ. ಸ್ವಲ್ಪ ಸುಮಾರಾಗಿ ದಪ್ಪನೇ ಕಟ್ ಮಾಡಿ ಹಾಕೋತೀನಿ. ಹೆಂಗಿದ್ರು ಅಷ್ಟು ವಿಸಿಲ್ ಬೇಯಿಸ್ರೆ ಅದು ಯಾವ ಮೂಲೆಯಲ್ಲಿ ಕಲ್ಸೋಗಿರ್ತೈತೋ ಟೊಮೊಟೊ ಕಾಣಿಸಲ್ಲ ನಮ್ಗೆ. ಅದಕ್ಕೆ ಬನ್ನಿ ಬನ್ನಿ ಯಜಮಾನ್ರೆ, ಬನ್ನಿ. ಥ್ಯಾಂಕ್ ಯು ಫಾರ್ ಕ್ಯಾಪ್ ತೊಳ್ದಿಂಗ್. ವಾವ್, ಪಳ ಪಳ. ನಿಮ್ಮ ಕೈಯಲ್ಲಿ ಶಕ್ತಿ ಇದೆ, ಪಾತ್ರೆ ತೊಳೆಯಿರಿ. ಹಾಗಾದ್ರೆ ಗಂಡ್ಮಕ್ಳಿಗೆ ಮಾತ್ರ ಇದು ನೋಡಿ ಎಷ್ಟು ಪಳ 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 ಅಂತ ತೊಳಿತಿದೆ. ಈ ಪಾತ್ರೆ ತೊಳೆಯುವ ರಹಸ್ಯವೇನೆಂದರೆ, ಅಲ್ಲ, ಈ ಪಳಪಳ ಹೊಳೆಯುವ ರಹಸ್ಯವೇನೆಂದ್ರೆ ವಿಮ್. ನೀವು ಬಳಸಿ ವಿಮ್. ವಿಸಿಲ್ ಅಲ್ಲಪ್ಪೆ, ನಿಜಾಳಪ್ಪಿ. ಯಾವ್ದಾರ ಹುಡುಗಿಗೆ ವಿಸಿಲ್ ಹಾಕಕ್ ವಿಸಿಲ್ ಮುಚ್ಚಿಕೊಂಡಿದ್ಯಾ? ವಿಸಿಲ್ ಇಲ್ವಲ್ಲೇ. ಓಕೆ ಫ್ರೆಂಡ್ಸ್, ನಾವೀಗ ಅಡಿಗೆ ಸ್ಟಾರ್ಟ್ ಮಾಡೋಣ. ಇಷ್ಟ ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಮೆಣಸು ಪುಡಿ 1-2 ಸ್ಪೂನ್ ಅಷ್ಟು, ಈರುಳ್ಳಿ, 1 ಟೊಮೊಟೊ, ಕೊತ್ತಂಬರಿ, ಇಷ್ಟೇ. ಕಾಲು ಸೊಪ್ಪಿಗೇನು ಒಗ್ಗರಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಕುಕ್ಕರ್ ಇಟ್ಕೊಂಡು ತೊಳೆದಿಟ್ಕೊಂಡಿರೋ ಕಾಲನ್ನ ಜಾಸ್ತಿ ಸಲ ತೊಳ್ಕೊಬೇಕು, ಅದು ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ. ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಸ್ವಲ್ಪ ಅರಿಶಿನ ಮತ್ತು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಮೆಣಸು ಪುಡಿ, ಇಷ್ಟೇ. ಏನು ಮಸಾಲಾಸ್ ಏನು ಹಾಕ್ಕೊಳ್ಳೋಂಗಿರಲ್ಲ. ಈ ಕಾಲೆಲ್ಲ ಮುಳುಗಷ್ಟು ನೀರು ಹಾಕ್ಕೋಬೇಕು, ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದರೆ ಸೂಪ್ ಥರ ಬರಬೇಕಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ, ಬೇಗ ಬೇಯ್ತೈತೆ ಅಂದ್ಬಿಟ್ಟು. ಆಪ್ಷನಲ್ಲಿ ಎಣ್ಣೆ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಎಣ್ಣೆ ಹಾಕ್ತೇನೂ ಮಾಡ್ಕೋಬೋದು ಆರಾಮಾಗಿ. ಫ್ರೆಂಡ್ಸ್, ಈಗ ಅದು ಒಂದು 12-13 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಆಮೇಲೆ ಬೆಂದೈತಾ ಇಲ್ಲ ನೋಡ್ಕೊಂಡು ಇನ್ನೊಂದ್ಸಲ ಬೇಯಿಸ್ಬೇಕಾಗ್ತೈತೆ. ನಾನು ಮಾಡಿ ತುಂಬಾನೇ ವರ್ಷಗಳಾಯ್ತು, ನನಗೆ ಮರ್ತೋಗೈತೆ. ಅಪ್ಪಿ, ಎಷ್ಟು ವರ್ಷ ಆಯ್ತಪ್ಪಿ ನಾನು ಮಾಡ್ಕೊಟ್ಟು ನಿನ್ಗೆ? ಎಷ್ಟು ವರ್ಷ ಆಯ್ತಪ್ಪಿ ನಾನು ಮಾಡ್ಕೊಟ್ಟು ನಿಂಗೆ? ಏನ್ ವಾಸನೆ ಪೇ? ಸೊಳ್ಳೆಪತಿ ವಾಸನೆ ಬರ್ದಿರ ಗಮ್ಮಂತಿತಾ? ಬಿಲ್ಡಪ್ ರಾಜ ಹೇಳು. ನಾನು ಎಷ್ಟು ವರ್ಷ ಆಯ್ತು ಕಾಲ್ ಸೂಪ್ ಮಾಡ್ಕೊಟ್ಟಿ? 4 ವರ್ಷ. ಹೆಂಗ್ ಮಾಡಿದ್ದೆ ಅವತ್ತು? ಮಾಡಿದ್ದೆ ಕಾಲ್ ಸೂಪ್ ತರ. ಕೈ ಸೂಪ್ ತರ ಮಾಡಿದ್ನಾ? ಕಾಲ್ ಸೂಪ್ ತರ. ಟೇಸ್ಟ್ ಹೆಂಗಿತ್ತು? ಟೇಸ್ಟ್ ಚೆನ್ನಾಗಿತ್ತು. ನೆನ್ಪಾಯ್ತಾ ಟೇಸ್ಟ್ ಹೆಂಗೈತೆ ಅಂತ? ಸರಿ ಹೇಳು, ಅದಕ್ಕೆ ಏನೇನ್ ಹಾಕಿದ್ದೆ ಅಂತ ನಾನು ಮರ್ತೋಗಿದ್ದೀನಿ. ನೀನ್ ಮಾಡಿದ ಹುಷಾರಿಲ್ಲ, ನೋಡಿದ್ ನಾನು. ಶಿವಾಗ ಹುಷಾರಿರ್ಲಿಲ್ಲ ಫ್ರೆಂಡ್ಸ್, ಅವಾಗ ಕೈ ಕಾಲು ಶಕ್ತಿನೇ ಇರ್ಲಿಲ್ಲ. ಅವಾಗ ಡಾಕ್ಟರ್ ಹೇಳಿದ್ರು ತಾನೆ ಕಾಲ್ ಸೂಪ್ ಮಾಡ್ಕೊಡ್ತಿದ್ದೆ. ಆಗ ಚಿಕ್ಕ ಮಗು ತರ ಸಾಕಿದ್ದೀನಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಶಿವಾಗ ನಾನೇ ತಾಯಿ, ದತ್ತು ತಗೊಂಡು ಸಾಕ್ತಾ ಇದ್ದೀನಿ. ದತ್ತಪುತ್ರ ಶಿವಕುಮಾರ್. ಶಿವಣ್ಣ ಮೊಬೈಲ್ ಅಲ್ಲಿ ಎನಿ ಟೈಮ್ ಏನ್ ನೋಡ್ತೈತೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ. ಹೇಳಪ್ಪಿ, ಏನ್ ನೋಡ್ತೀಯಾ? ಏನಿಲ್ಲ. ಮತ್ತೆ ಏನು ಇಲ್ದೆ ಸುಮ್ನೆ ಹಿಂಗೆ ದುರ್ಗುಟ್ಕೊಂಡ್ ನೋಡ್ತಾ ಇರ್ತೀಯಾ? ಏನ್ ನೋಡ್ತೀಯ ಹೇಳಪ್ಪಿ? ಸೀಕ್ರೆಟ್ ಇವತ್ತು ಬಯಲಾಗ್ಬೇಕು. ನ್ಯೂಸ್ ಅಲ್ಲಿ ಏನ್ ನೋಡ್ತೀಯಾ? ರಾಜಕೀಯದಲ್ಲಿ ಏನ್ ನೋಡ್ತೀಯಾ? ಏನೋ ಮಾಡ್ತಾ ನೋಡ್ತೇನೆ. ಏನೇನ್ ಮಾಡ್ತಾವ್ರೆ? ಏನೇನ್ ಮಾಡ್ತಾವ್ರಪ್ಪಿ? ಇವಾಗ ನಿನ್ ಫೇವ್ರೆಟ್ ರಾಜಕಾರಣಿ ಯಾರು? ಯಾರು ಇಲ್ಲ. ಅದೆಲ್ಲ ತೆಗಿಬಾರ್ದು, ಅದೆಲ್ಲ ಹೇಳ್ಬಾರ್ದಂತೆ. ಓಕೆ ಫ್ರೆಂಡ್ಸ್, ಅದು ವಿಸಿಲ್ ಬರೋವರೆಗೂ ವೇಟ್ ಮಾಡೋಣ. ನಾನು 8 ವಿಸಿಲ್ಗೆ ಓಪನ್ ಮಾಡಿದೆ. ನೋಡೋಣ ಬೆಂದಿಲ್ಲ ಅಂದರೆ ಮತ್ತೆ ಒಂದ್ಸಲ ಬೇಯಿಸ್ಕೊಂಡ್ರೆ ಆಯಿತು ಅಂತ. ಆಮೇಲೆ ನುಣ್ಣಗೆ ಬೆಂದೇ ಬಿಟ್ಟಿತ್ತು, ಸ್ವಲ್ಪ ಬೇಗನೆ ಬೆಂದಿತ್ತು. ಸ್ವಲ್ಪ ಸೂಪ್ ಥರನೇ ಇದೆ. ಇನ್ನೊಂದು ಸ್ವಲ್ಪ ನೀರು ಏನಾದರೂ ಆಗಿಬಿಟ್ರೆ ಕಾರ್ನ್ಫ್ಲೋರ್ 1-2 ಸ್ಪೂನ್ ನೀರಲ್ಲಿ ಕಲಸಿ ಹಾಕೊಂಡು ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ. ನಮ್ಮ ಬಿಸಿ ಬಿಸಿ ಟೇಸ್ಟಿ ಸೂಪ್ ರೆಡಿ ಫ್ರೆಂಡ್ಸ್. ಓ, ಅಪರೂಪಕ್ಕೆ ನಮ್ಮನ್ನು ಕರಿತಾ ಇದ್ದೀರಾ? ಬಿಸಿ ಅಯ್ಯಯ್ಯ. ಮಸಾಲಾಸ್ ಏನು ಹಾಕೋಬಾರ್ದು ಫ್ರೆಂಡ್ಸ್. ಅದು ಏನು ಸೂಪಲ್ಲಿ ಟೇಸ್ಟ್ ಬಂದಿರ್ತೈತೆ ಅದು ಹೋಗ್ಬಿಡ್ತೈತೆ ಕನಪಿ ಮಸಾಲಾಸ್ ಹಾಕೊಂಡ್ರೆ. ಸೂಪರಾ? ಬಿಸಿ ಬಿಸಿನೇ ಕುಡಿಬೇಕು ತಾನೆ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು. ಅಪ್ಪೆ, ಅದು ಓಪನ್ ಮಾಡಿ ತೋರ್ಸು ಕಂಡ ಬೆಂದೈತಾ ಅಂತ. ಹಾ ನೋಡಿ, ಸ್ಪೂನಲ್ಲೇ ಓಪನ್ ಮಾಡ್ಬೋದು. ಬೆಂದೈತೆ ನೀಟಾಗಿ, ಬಿಸಿ ಆದ್ರೆ ನೋಡಿ ಬೆಂದೈತೆ. ಈ ತರ ಬೇಯಿಸ್ಕೋಬೇಕು. ನಮ್ಮ ಸೂಪ್ ರೆಡಿ. ಶಿವ ಅರ್ಧ ತಂದಿದ್ದೆ ನನಗೋಸ್ಕರನೇ ಫ್ರೆಂಡ್ಸ್. ನನ್ಗೆ ಕೈ ಕಾಲೆಲ್ಲ ಶಕ್ತಿ ಇಲ್ಲ, ಟಕ್ ಟಕ್ ಸೌಂಡ್ ಬರ್ತೈತೆ ಅಂತೆಲ್ಲ ಹೇಳ್ತಿದ್ದೆ, ಅದಕ್ಕೆ. ಆದ್ರೆ ನಾನೇ ಕರೆದಿರೋ ತಿಂತೈತೆ. ಇದು ಸ್ವಲ್ಪ ಬೆಚ್ಚಗಿದಾಗೆ ಸೂಪ್ ಕುಡಿಬೇಕು, ಸೂಪರ್ ಇರ್ತೈತೆ. ಇದೆಷ್ಟಪ್ಪ ಒಂದ್ ಪ್ಲೇಟ್ ಹೋಟೆಲ್ ಅಲ್ಲೇ? 100.
ಹೋಟ್ಲಲ್ಲಿ 100 ರೂಪಾಯಿ ಅಂತ ಇತ್ತು ತಂದಿದ್ 300 ರೂಪಾಯಿ. ಕರೆಕ್ಟ್ ಆಗೈತೆ. ಮಸಾಲಾ ರುಬ್ ಮಾಡಿದ್ರೆ ಟೇಸ್ಟ್ ಬರಲ್ಲ ಫ್ರೆಂಡ್ಸ್, ಮುದ್ದೆಗೆ ಚೆನ್ನಾಗಿರಲ್ಲ. ಹಿಂಗೆ ಸರಿತಂಬ. ನಲ್ಲಿ ಮುಳೆ ಅಂದ್ರೆ ಇದೇನಾ? ನೀಟಾಗಿ ಬಂದೈತಲ್ಲ ಫ್ರೆಂಡ್. ಕಾಲ್ ಸೂಪೆ ಹೊಟ್ಟೆ ಫುಲ್ ಆಗೋಯ್ತು ನಮ್ಗೆ. ಶಿವ ಬೆಳಗ್ಗೆ ಸ್ವಲ್ಪ ಮುದ್ದೆ ಸಾಂಬಾರ್ ಇತ್ತಲ್ಲ, ಸಾಂಬಾರ್ ಜಾಸ್ತಿ ಮಾಡ್ಬಿಟ್ಟಿದೀನಿ ನೋಡಿ ಫ್ರೆಂಡ್. ಈಗ ತಾನೇ ಬಿಸಿ ಮಾಡಿಟ್ಟೆ, ಮತ್ತೆ ಒಂದ್ಸಲ ನಾಳೆಗಾಗುತ್ತಲ್ಲ ವೇಸ್ಟ್ ಆಗ್ಬಿಡ್ತೈತೆ ಅಂತ ನೋಡಿ. ಅರ್ಧ ಕುಕ್ಕರ್ ಸಾರು. ನಾಳೆ ಇದಕ್ಕೇನೆ ಅನ್ನ ಮುದ್ದೆ ಏನಾದ್ರು ಮಾಡ್ಕೊಂಡ್ರೆ ಆಯ್ತು ಅನ್ಸ್ತೈತೆ. ಮತ್ತೆ ಇವತ್ತು ಹಾಲೂನು ಕುಡಿಯಲ್ಲ ಅಂತೂ ಕಾಲ್ ಸೂಪ್ ಕುಡ್ದೈತಲ್ಲ, ಅಲ್ಲೇ ಪ್ರೋಟೀನ್ ಐತಲ್ಲ, ಇದ್ಯಾಕೆ ಎಕ್ಸ್ಟ್ರಾ ಪ್ರೋಟೀನ್ ನಾಳೆಗಾಗುತ್ತೆ ಅಂತ. ಹಿಂಗ್ ಯಾಕೆ ಇಟ್ಟಿದೀನಿ ಅಂದ್ರೆ ಈ ಬಟ್ಲಲ್ಲಿ ನೀರ್ ಹಾಕ್ಬಿಟ್ಟು ಇಟ್ಟಿದೀನಿ ಫ್ರೆಂಡ್ಸ್, ಹಾಲ್ನ ಕಾಯಿಸ್ಬಿಟ್ಟು. ಸಣ್ಣ ಇರುವೆಗಳು ಕಾಟ ಜಾಸ್ತಿ ಆಗ್ಬಿಟ್ಟೈತೆ ಮತ್ತೆ, ಅದಕ್ಕೆ ಅವುಗಳನ್ನ ಸಾಯ್ಸಕ್ಕೂ ಮನ್ಸು ಬರ್ತಲ್ಲ. ಇಷ್ಟಿಷ್ಟೇ ಅವೆ ಫ್ರೆಂಡ್ಸ್. ನಿನ್ನೆ ನೀವ್ ಹೇಳಿದ್ರಲ್ಲ, ನಿಜ ವರ್ಕ್ ಆಗೈತೆ, ತೋರಿಸ್ತೀನಿ ರೀ. ಸಕ್ಕರೆ ಒಳಗೆ ಲವಂಗ ಹಾಕಿದ್ರೆ ಒಂದು ಇರುವೆ ಇಲ್ಲ ನೋಡಿ, ನಿಜ ಇದು ವರ್ಕ್ ಆಗ್ತೈತೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇದು ಪಕ್ಕ ಟ್ರೈ ಮಾಡಿ. ಸಕ್ಕರೆ ಇಟ್ಬಿಟ್ಟು ಹೊರಗಡೆ ಇರುವೆಗಳು ಮುತ್ತವಲ್ಲ, ನಿಜ ಸಕ್ಕರೆನೆ ತಿಂದಿಲ್ಲ ಇರುವೆಗಳು. ಇದೊಂದು ಮೆಡಿಕಲ್ ಮಿರಾಕಲ್ಲು ತಾನೇ ಪೇ. ಶಿಲ್ಪಾ ಶೆಟ್ಟಿ ಸೊಂಟ ನೋಡಿದ್ವಿ ನಾವು. ವಿಶ್ ಮಾಡೋಣಪ್ಪ ಈಗ. ನಾನ್ ಕತ್ಲೆ ಕಾಣಿಸ್ತಾ ಇದ್ದೀನಿ. ಅಪ್ಪಿ ನೆಟ್ಟ ಕುತ್ಕೊಪ್ಪಿ. ಹಂಗೆ ಫ್ರೆಂಡ್ಸ್. ಪುಷ್ಪಾ ಸಿಸ್ಟರ್ ಹಾಯ್. ಹಾಯ್. ಸುನಿಲ್ ಕುಶಾಲ್ ಆರ್ವಳ್. ನಿಮ್ಮೂರ ಹತ್ರ ಯಾವ್ದು? ಆರೋಹಳ್ಳಿನ ಆರೋಹಳ್ಳಿ. ನೀವು ಶಿವೂರ್ ಕಡೆಯವರು. ಹಾಯ್ ಹಾಯ್ ಇಬ್ರಿಗೂ. ಹಾಯ್. ಸುಮಿತ್ರಾ ಸಿಸ್ಟರ್ ಹಾಯ್. ಹಾಯ್. ಈರಾ ಮತ್ತು ಸ್ಮಿತಾ ಅವ್ರದ್ದು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಇಬ್ರಿಗೂ. ಹ್ಯಾಪಿ ಆನಿವರ್ಸರಿ. ಶಿಶಿಕಾ ಹಾಯ್. ಪಾಪುಗೆ 1.5 ವರ್ಷ ಅಂತೆ. ಖುಷಿ ಆಯ್ತು ಹೆಣ್ಪಾಪು ಅಂತ ಕೇಳಿ. ಹೆಸರು ಸೂಪರ್ ಆಗೈತೆ, ಒಳ್ಳೇದಾಗ್ಲಿ ಮಗುಗೆ. ದೈವಿಕ್ ಹಾಯ್. ಹಾಯ್. ಮಾನಸ ದೀಪು ಅದು 27ಕ್ಕೆ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ನೀವ್ ಹೆಸರು ಹಾಕ್ಲಿಲ್ಲ, ಐಡಿ ನೇಮ್ ಇತ್ತು, ಅದಕ್ಕೆ ಹೇಳ್ತಾ ಇದೀನಿ. ಇದು ಹೆಂಗಂದ್ರೆ, ಸಾರಿ ಫ್ರೆಂಡ್ಸ್, ಒಂದ್ ಮ್ಯಾಟರ್ ಬಂತು ಹೇಳ್ತೀನಿ. ಹೆಂಗಂದ್ರೆ ಕೆಲವರು ನನ್ ಗಂಡನ್ ಬರ್ತಡೆ ವಿಶ್ ಮಾಡಿ, ನನ್ ಮಗನ್ ಬರ್ತಡೆ ವಿಶ್ ಮಾಡಿ, ನನ್ ಮಗಳ ಬರ್ತಡೆ ವಿಶ್ ಮಾಡಿ, ನನ್ ಬರ್ತಡೆ ವಿಶ್ ಮಾಡಿ ಅಂತೀರಾ. ನನ್ಗೆ ಹೆಸರೇ ಗೊತ್ತಿಲ್ಲದೆ ನಾನು ಹೆಂಗ್ ವಿಶ್ ಮಾಡೋದು? ಇದೊಂಥರ ಕಾಮಿಡಿ ಅನಿಸ್ತೈತೆ ನನಗೆ. ಕೆಲವ್ರಿಗೆ ಆತ್ರದಲ್ಲಿ ಗೊತ್ತಾಗಲ್ಲ, ಹಂಗೆ ಹೆಸರು ಟೈಪ್ ಮಾಡಿರ್ತೀವಿ ಅನ್ಕೊಂಡು ಮಿಸ್ ಆಗಿ ಹಂಗ್ ಟೈಪ್ ಮಾಡ್ಬಿಟ್ಟಿರ್ತಾರೆ, ಹೆಸರೇ ಗೊತ್ತಾಗಲ್ಲ. ಕೆಲವೊಂದ್ಸಲ ಅವ್ರ ಐಡಿ ನೇಮು ಅದೇನೇನೋ ಇನ್ಶಿಯಲ್ಗಳಿರ್ತವೆ, ಸರಿಯಾಗಿ ಹೆಸರಿರಲ್ಲ. ಅವಾಗ ನಾನು ವಿಶ್ ಮಾಡದೇ ಇದ್ದಾಗ ಬೇಜಾರ್ ಮಾಡ್ಕೋತಾರೆ, ನಾನು ಹೇಳಿದ್ದೆ ನಿಮ್ಗೆ ವಿಶ್ ಮಾಡ್ಲಿಲ್ಲ ಅಂತ. ಅದ್ ನನ್ ಮಿಸ್ಟೇಕ್ ಅಲ್ಲ, ನಿಮ್ದೇ ಮಿಸ್ಟೇಕ್. ಸರಿ, ಎಲ್ಲಿ ಬಿಟ್ಟೆ? ವೈಭವ್ ಮತ್ತು ರೋಹಿತಾ ಹಾಯ್. ಹಾಯ್. ಅರುಣ್ ಅವ್ರದ್ದು 25 ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಕಾವ್ಯ ಸಿಸ್ಟರ್ ವೆಂಕಟಪತಿ ಅವ್ರದ್ದು 27ಕ್ಕೆ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ ಸಿಸ್ಟರ್. ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಮುಂದೆ ಕಷ್ಟ ದಿನಗಳು ಜಾಸ್ತಿ ಆಗ್ತಿದೆ ಅಂದ್ರೆ ಮುಂದೆ ಒಳ್ಳೆ ದಿನಗಳು ಬೇಗ ಬರಕ್ ಕಾಯ್ತೈತೆ ಅಂತ ಯೋಚನೆ ಮಾಡಬೇಡಿ. ಒಳ್ಳೇದಾಗ್ಲಿ ಸಿಸ್ಟರ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡೋರ್ಗೆ ಯಾರೆಲ್ಲ ವಿಡಿಯೋ ನೋಡಿದಿರಾ, ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಫ್ರೆಂಡ್ಸ್. ಬಾಯ್. ಗುಡ್ ನೈಟ್.